ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಶ್ರೀಕೃಷ್ಣ ಗೋಶಾಲೆಯ ಆವರಣದಲ್ಲಿ ಗೋ ಸೇವಾ ಗತಿವಿಧಿ ಚಂದಾಪುರ ವಿಭಾಗ ಹಾಗೂ ಶ್ರೀಕೃಷ್ಣ ಗೋಶಾಲೆಯ ವತಿಯಿಂದ ಗೋವರ್ಧನಗಿರಿ ಗೋಪೂಜೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬ ಅಂಗವಾಗಿ ಮತ್ತು ಆರ್ಎಸ್ಎಸ್ ಶತಮಾನೋತ್ಸವ ಪ್ರಯುಕ್ತವಾಗಿ ಗೋ ಸೇವೆ ಹಾಗೂ ಗೋಪಾಲನೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಗೋ ಸೇವಾ ರತ್ನ ಪ್ರಶಸ್ತಿ ವಿತರಣಾ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ಗೋ ಸೇವಾ ರತ್ನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಚಕ್ರವರ್ತಿ ಸೂಲಿಬೆಲೆರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗೋಪೂಜೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಆಹಾರ ಉತ್ಪನ್ನಗಳ ಮಾರಾಟ ಮಳಿಗೆ, ಭಕ್ತಿ ಗೀತೆಗಳ ಗಾಯನ, ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ, ಬೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ, ಶ್ರೀ ಕೃಷ್ಣ ಗೋಶಾಲೆ ಸಂಸ್ಥಾಪಕರಾದ ಸಿಎನ್ ಕೃಷ್ಣಮೂರ್ತಿ, ಮಾರ್ಗದರ್ಶಿ ಸಿಎನ್ ನಾಗರಾಜ್ ರೆಡ್ಡಿ, ಮುಖಂಡರಾದ ಶ್ರೀಧರ್ ರೆಡ್ಡಿ, ಮಂಡಳದ ಅಧ್ಯಕ್ಷರಾದ ಕೇಶವರಾಜ್, ಲೋಕೇಶ್ ಗೌಡ, ಪುನೀತ್ ಕೆರೆಹಳ್ಳಿ, ಕೇಬಲ್ ಶ್ರೀನಿವಾಸ್, ಹೊಸರೋಡ್ ಜಿಂಬಾಬು, ಬೇಗೂರು ಪ್ರಶಾಂತ್, ಶೇಷಗಿರಿರಾವ್, ರಮೇಶ್ ಆರಾಧ್ಯ, ಶ್ರೀಕೃಷ್ಣ ಗೋಶಾಲೆಯ ಸದಸ್ಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗೋಪ್ರೇಮಿಗಳಿಗೆ, ಗೋ ಭಕ್ತರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಒಂದು ಅದ್ಭುತವಾದ ಲೋಕವನ್ನು ಬೆಂಗಳೂರಿನ ನಟ್ಟ ನಡುವೆ ಸೃಷ್ಟಿ ಮಾಡಿದ್ದಾರೆ. ನಾವು ದಾರಿಯಲ್ಲಿ ಬರ್ತಾ ನಾನು ಮತ್ತು ನಟರಾಜಿ ಎಲ್ಲ ಮಾತಾಡ್ಕೊಂಡು ಬರ್ತಿದ್ವಿ. ಬೆಂಗಳೂರಲ್ಲಿ ಅಲ್ಲಲ್ಲಿ ಲಂಗ್ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂತ. ಲಂಗ್ ಸ್ಪೇಸ್ ಅಂತಂದರೆ ಎಲ್ಲ ಕಾಂಕ್ರೀಟ್ ಮನೆಗಳನ್ನು ಕಟ್ಟಿ ಬಿಸಾಕ್ಬಿಟ್ಟಿದ್ದೀವಿ ನಾವು. ಒಬ್ಬೊಬ್ಬರು 2-3 ಕಟ್ಟಿದ್ದಾರೆ. ಈ ಭಾಗದಲ್ಲಂತೂ ಕಟ್ಟಿರೋರು ಭಾಳ ಜನ ಇದ್ದಾರೆ, ದುಡ್ಡಿರೋರು ಭಾಳ ಜನ ಇದ್ದೀರಿ. ಇಲ್ಲಿ ಭಾಳ ಸಂತೋಷ, ಒಳ್ಳೇದು. ಒಂದೊಂದು ಮನೆ ಅಲ್ಲ, 3-4 ಮನೆ ಇದೆ ಅವರ ಹತ್ರ. ಎಲ್ಲ ಮನೆಗಳು ತಮಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ ಕಟ್ಟಿದ್ದಾರೆ. ಅಂದರೆ ಬಾಡಿಗೆ ಬರುತ್ತೆ ಅಂತ, ಇನ್ನೇನಲ್ಲ. ಹಾಗೆ ಬೇರೆಯವರಿಗೋಸ್ಕರ ಕಟ್ಟಿ ತುಂಬಿಸಿಬಿಟ್ಟಿದ್ದಾರೆ ಕಾಂಕ್ರೀಟನ್ನು. ಎಲ್ಲ ಕಾಂಕ್ರೀಟನ್ನು ಕಟ್ಟಿದ ಮೇಲೆ ಉಸಿರಾಡ್ಲಿಕ್ಕೆ ಏನಾದರೂ ಬೇಕಲ್ಲ, ಒಳ್ಳೆ ಗಾಳಿ ಬೇಕಲ್ಲ. ಬೆಂಗಳೂರಲ್ಲಿ ಎಲ್ಲವೂ ಇದೆ, ಒಳ್ಳೆ ಗಾಳಿ ಇಲ್ಲ. ಪ್ರಾಬಬ್ಲಿ ಒಂದು 3-4 ವರ್ಷದ ಹಿಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಕೆಲವು ವಿಜ್ಞಾನಿಗಳು ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟಲ್ಲಿ ಏನು ಹೇಳಿದರು ಅಂತಂದರೆ, ಇಲ್ಲಿಂದ 10 ವರ್ಷಗಳ ನಂತರ ಬೆಂಗಳೂರು ವಿಲ್ ಬಿ ಅನ್ಲಿವಬಲ್ ಅಂತ ರಿಪೋರ್ಟ್ ಕೊಟ್ಟಿದ್ರು. ಅನ್ಲಿವಬಲ್ ಅಂದರೆ ಏನು ಗೊತ್ತಾ? ಬದುಕಲಿಕ್ಕೆ ಸಾಧ್ಯವಿಲ್ಲದ ನಗರವಾಗಿರುತ್ತೆ ಬೆಂಗಳೂರು ಅಂತ. ನಾನು ಅವ್ರಿಗೆ ಹುಚ್ಚಿಡ್ದಿದೆ ಏನು ಗೊತ್ತಿದ್ದೆ, ಹೆಂಗೆ ಸಾಧ್ಯ ಅದು ಅಂತ. ಬಟ್ ಈಗ ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ಹಾಗೆ ಆಗಿದೆ. ಹೇಗಾಗಿದೆ ಪರಿಸ್ಥಿತಿ ಅಂತಂದರೆ, ಒಂದು ದಿನ ಸ್ವಲ್ಪ ಜೋರಾದ ಮಳೆ ಬಂದರೆ ಆಚೆ ಬರೋಂಗಿಲ್ಲ. ಈಗಂತೂ ರಸ್ತೆಗಳಲ್ಲಿ ಗುಂಡಿಗಳೋ, ಗುಂಡಿ ಮೂಲಕ ರಸ್ತೆಯೋ ದೇವರೇ ಕಾಪಾಡಬೇಕು. ಪ್ರತಿಯೊಂದು ರಸ್ತೆಯೂ ಕೂಡ ಬೋಟ್ ತೆಗೆದುಕೊಂಡು ಹೋಗ್ಬೋದಾಗಿರುವ ರೀತಿಯಲ್ಲಿದೆ. ನನಗಿನ್ನೂ ಭಯ ಏನಿದೆ ಅಂತಂದರೆ, ಬರೋ ದಿನಗಳಲ್ಲಿ 4 ತಿಂಗಳ ಈ ಮಳೆಗಾಲ ಅಂತ ಏನಿತ್ತೋ ಅದು ಈಗಾಗಲೇ 6 ತಿಂಗಳಾಗಿದೆ, 8 ತಿಂಗಳಾಗ್ತಾ ಬಂದಿದೆ. ಇನ್ನೇನು ನಂಗನ್ಸುತ್ತೆ ಇಡೀ ವರ್ಷ ಮಳೆ ಬೀಳುವಂಥ ಒಂದು ಚಿರಾಪುಂಜಿಯ ಶೈಲಿಗೆ ಬೆಂಗಳೂರು ಬಂದ್ಬಿಟ್ರೆ ನಮ್ಮ ಕಥೆ ಏನಪ್ಪ ಮುಂದಿನ ದಿನಗಳಲ್ಲಿ ಅಂತ ಭಯ ಅನ್ಸುತ್ತೆ. ಅಂತಂದರೆ 10 ವರ್ಷಗಳಲ್ಲಿ ಅನ್ಲಿವಬಲ್ ಅಂತ ಏನಿತ್ತೋ ಆ ಥರದ ಸ್ಥಿತಿ ನಿರ್ಮಾಣ ಆಗ್ಬಿಡ್ತೀವ ಅಂತ. ಇಡೀ ಬೆಂಗಳೂರು ಹಾಗೆ ನಿಮಗೆ ನೋಡಲಿಕ್ಕೆ ಒಳ್ಳೆ ಮರಗಳು ಸಿಗದೆ ಇರುವಂಥ ಸ್ಥಿತಿ ಇರುವಾಗ, ಆ ನಟ್ಟ ನಡುವೆ ಆ ಬೆಂಗಳೂರಿನಲ್ಲಿ 400ಕ್ಕೂ ಹೆಚ್ಚು ಗೋವುಗಳನ್ನು, ವಿಭಿನ್ನ ತಳಿಯ ದೇಸಿ ಗೋವುಗಳನ್ನು ಕಾಪಾಡಿಕೊಂಡಿರೋದು ಅದ್ಭುತವಾದ ಸಾಹಸ ಅಂತ ನನಗನ್ಸುತ್ತೆ. ಆ ಸಾಹಸಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ಲಿಕ್ಕೆ ಬಂದಿದ್ದೀನಿ. ನಾನು ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಅಷ್ಟನ್ನು ಇಡೀ ಗೋಶಾಲೆಯಲ್ಲಿ ಒಂದು ವಿದೇಶಿ ತಳಿಯ ಗೋವಿಲ್ಲ.
ಬಹುಶಃ ಇಟ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ ನಾನು, ಅಥವಾ ಮುಂದೆ ಕಟ್ಟಿರೋದೆಲ್ಲ ಹಂಗಿದೆಯೋ ಗೊತ್ತಿಲ್ಲ. ಬಟ್ ನನಗೆ ಕಂಡಾಗ್ಲಂತೂ ಒಂದು ವಿದೇಶಿ ತಳಿ ಗೋವು ಕಾಣಲಿಲ್ಲ. ಬಹಳ ಸಂತೋಷದ ಸಂಗತಿ. ದೇಸಿ ತಳಿಯ ಗೋವುಗಳನ್ನ ಸಾಕೋದು ಅಂದ್ರೆ ಅದು ಇನ್ನೂ ದೊಡ್ಡ ಸಾಹಸ. ಯಾಕೆ ಅಂತ ನಾನು ಹೇಳ್ತೀನಿ. ವಿದೇಶಿ ತಳಿದು ಬಹಳ ಸುಲಭ. ಆ ವಿದೇಶಿ ತಳಿಗೆ ನೀವು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ. ಅದೊಂಥರ ನಿಂತ ಜಾಗದಲ್ಲಿ ನಿಂತೇ ಇರುತ್ತೆ, ಅಲಗಾಡೋದಿಲ್ಲ. ಅದು ಏನು ಕೊಟ್ಟರೂ ತಿನ್ನುತ್ತೆ. ಲೀಟರ್ ಗಟ್ಟಲೆ ಹಾಲು ಕರಿಯುತ್ತೆ. ಆ ಹಾಲು ನಯಾ ಪೈಸೆ ಉಪಯೋಗಕ್ಕೆ ಬರಲ್ಲ. ಉಲ್ಟಾ ನಮ್ಮ ದೇಹಕ್ಕೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ. A1 ಮಿಲ್ಕ್ ಅಂತ ಕರೀತಾರೆ, ಬಟ್ ಅದು 3rd ಕ್ಲಾಸ್ ಮಿಲ್ಕ್ ಅಂತ ಹೆಸರು. ನೋಡ್ಲಿಕ್ಕೆ A1 ಅಂದ್ರೆ ಒಳ್ಳೇದು ಅಂತಲ್ವಾ? A1 ಅಲ್ಲ, ಅದು ಆಕ್ಚುಲಿ 3rd ರೇಟೆಡ್ ಮಿಲ್ಕ್. ಅದು ಒಳ್ಳೇದಲ್ಲ ಅಂತ. ಆದ್ರೆ ದೇಸಿ ತಳಿ ಹಸು ಹೇಗೆ ಅಂತಂದ್ರೆ ಹಿಂಗ್ ಕಟ್ಟಾಕಿದ್ರೆ ಖುಷಿ ಆಗೋದಿಲ್ಲ. ಅದಕ್ಕೆ ಆವಾಗ ಬಿಡಬೇಕು, ಅದೊಂದು ರೌಂಡ್ ಹೊಡಿಬೇಕು, ಸುತ್ತಾಕೊಂಡು ಬರಬೇಕು, ಹಸಿ ಹುಲ್ಲು ಸಿಗ್ಬೇಕು. ಕಂಡೀಷನ್ ಜಾಸ್ತಿ, ಮೇಂಟೆನೆನ್ಸ್ ಬಹಳ ಕಡಿಮೆ, ಈಸಿ ಮೇಂಟೆನೆನ್ಸು. ನೀವು ಹೊರಗಡೆಯಿಂದ ಏನೋ ತಂದು ಅದಕ್ಕೆ ಹಾಕಬೇಕು ಅಂತಿಲ್ಲ. ನ್ಯಾಚುರಲ್ ಆಗಿ ಏನು ಸಿಗುತ್ತೋ ಅದನ್ನ ಕೊಟ್ರೆ ಸಾಕು, ತಿಂದು ಪೊಗದಸ್ತಾಗಿ ಬೆಳೆಯುತ್ತೆ. ಹಾಲು ಮಾತ್ರ ಬಹಳ ಕಡಿಮೆ ಕೊಡುತ್ತೆ. ಒಂದು ಒಳ್ಳೆ ದೇಸಿ ತಳಿ ಹಸು ನಿಮಗೆ ನೋಡಿದ್ರೆ ವಾಹ್ ಅನ್ನಿಸ್ಬೋದು. ಎಷ್ಟು ಹಾಲು ಕೊಡುತ್ತೆ? 1.5 ಲೀಟರ್ ಬೆಳಗ್ಗೆ, 1.5 ಲೀಟರ್ ಸಾಯಂಕಾಲ. ಏನ್ ಮಾಡ್ತೀರಾ ಅದರಿಂದ? ಏನೂ ಆಗೋದಿಲ್ಲ ಅಂತ ಅನ್ಕೊಂಡ್ರೆ, ವಿದೇಶಿ ತಳಿ ಹಸು 100 ಲೀಟರ್ ಹಾಲು ಕೊಡೋದು ಒಂದೇ, ನಮ್ಮ ದೇಶಿ ತಳಿ ಹಸು 1 ಲೀಟರ್ ಹಾಲು ಕೊಡೋದು ಒಂದೇ ಅನ್ನೋದು ನೆನ್ಪಿಟ್ಕೊಳ್ಳಿ. ಅದನ್ನು A2 ಮಿಲ್ಕ್ ಅಂತ ಕರೀತಾರೆ, ಅತ್ಯುತ್ಕೃಷ್ಟವಾದ ಹಾಲು. ಆ ಹಾಲನ್ನ ಕುಡಿಯುವವರಿಗೆ ಅರ್ಥ ಆಗುತ್ತೆ ಆ ಹಾಲಿನ ಮಹತ್ವ ಏನು ಅಂತ. ನಾನು ಚಾಲೆಂಜ್ ಮಾಡಬಲ್ಲ, ಯಾರಿಗಾದ್ರೂ ಇಲ್ಲಿ ಅಭ್ಯಾಸ ಇಲ್ಲ ಅಂತಂದ್ರೆ, ಗೊತ್ತಿಲ್ಲ ಇವ್ರು ಹಾಲು ಮಾರ್ತಾರೋ ಅಥವಾ ಅಲ್ಲಿ ಲಿಸ್ಟ್ ಅಂತೂ ಇದೆ, ಹಾಲು ಮಾರ್ತಾರೆ ಅಂತಾದ್ರೆ ಒಂದು ತಿಂಗಳು ಇಲ್ಲಿನ ಹಾಲನ್ನು ಕೊಂಡುಕೊಳ್ಳಿ. ಹಾಲು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ನಿಮಗೆ. ಯಾಕೆ ಅಂತ ನಾನು ಹೇಳಿದ್ನಲ್ಲ, ವಿದೇಶಿ ತಳಿ 100 ಲೀಟರ್ ಕೊಟ್ಟರೆ ಇದು 10 ಲೀಟರ್ ಕೊಡುತ್ತೆ. ಹಿಂಗಾಗಿ ಅದರ 100 ಲೀಟರ್ ಈಕ್ವಲ್ ಟು ಇದು 10 ಲೀಟರ್ ಅಂತ ಲೆಕ್ಕ ಹಾಕಿದ್ರೆ ಯಾಕೆ ಕಾಸ್ಟ್ ಜಾಸ್ತಿ ಅಂತ ಗೊತ್ತಾಗುತ್ತೆ. ಆದರೆ ಪ್ರತಿನಿತ್ಯ ಒಂದು ಅರ್ಧ ಲೀಟರ್ ತಗೊಂಡೋಗಿ ಮನೇಲಿ ಟೀ ಮಾಡಿಕೊಂಡು ಅಥವಾ ಡೈರೆಕ್ಟಾಗಿ ಹಾಲು ಕುಡ್ದೋ ನೋಡಿ, ನೀವು ನಾನು ಹೇಳಿದ ಮಾತನ್ನು ಒಪ್ಕೊಳ್ತಿರೋ ಇಲ್ವೋ ಅಂತ. ಯಾವ ಥರ ಅಡಿಕ್ಷನ್ ಬರುತ್ತೆ ಅಂತಂದರೆ, ಈ ಹಾಲು ಬಿಟ್ಟು ಆ ಹಾಲು ಕುಡಿಲಿಕ್ಕಾಗಲ್ಲ. ಮತ್ತು ಎಲ್ಲಾದರೂ ಆ ಹಾಲಿಂದು ವಾಸನೆ ನೋಡಿದ ತಕ್ಷಣ ಇದು ನಮ್ಮ ಹಾಲಲ್ಲ ಅಂತ ಗೊತ್ತಾಗ್ಬಿಡತ್ತೆ ಅಂತ. ದೇಸಿ ತಳುವಿನ ಮ್ಯಾಜಿಕ್ ಅದು. ಇದು ಹೆಂಗಿದೆ ಅಂತಂದ್ರೆ, ನಾನು ಹಸುವಿನ ಕುರಿತಂತೆ ಮಾತನಾಡುವಾಗ ನನಗೆ ಹಿಂಗೆ ಆಗ್ಬಿಡುತ್ತೆ. ಎಲ್ಲಿಂದ ಶುರು ಮಾಡ್ತೀನಿ, ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನನಗೂ ಗೊತ್ತು ಒಂದು ಹಸುವನ್ನ ಸಾಕುವಂತ ವೇದನೆ ಎಂಥದ್ದು ಅಂತ. ಕರೋನಾ ಪಾಠ ಕಲಿಸ್ತು ನನಗೆ. ಕರೋನಾ ಕಾಲದಲ್ಲಿ ಇಲ್ಲಿ ಹತ್ತಿರದಲ್ಲಿ ಕನಕಪುರದ ಹತ್ರ ಒಂದು ಜಾಗದಲ್ಲಿ ನಾವು ಒಂದು 2 ಎಕರೆ ಜಾಗವನ್ನ ನಾವು ಕೃಷಿ ಮಾಡಬೇಕು ಅಂತ ಅಲ್ಲಿದ್ವಿ. 11 ಗೋವುಗಳನ್ನು ಇಟ್ಕೊಂಡಿದ್ವಿ ನಮ್ಮ ಹತ್ರ. ಯಾರು ಗೋವುಗಳ ಕೆಲಸ ಮಾಡ್ತಾರೋ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ನಂಗೆ ಗೊತ್ತು, ಇಲ್ಲಿ ಕೂತಿರೋರೆಲ್ಲರೂ ನಾವೆಲ್ಲರೂ ಕೇಸರಿ ಶಾಲ್ ಹಾಕೊಂಡು ಗೋ ಸೇವೆ, ಗೋವನ್ನು ಉಳಿಸ್ಬೇಕು ಅಂತೆಲ್ಲ ಭರ್ಜರಿ ಭಾಷಣ ಬಿಗಿಬಹುದು. ಆದರೆ ಮನೆಯಲ್ಲಿ 2 ಗೋವಿದ್ರೆ ಅವನು ಬೆಳಗ್ಗೆ 4:45 ಹೇಳಬೇಕು, ಸಂಜೆ 8 ಗಂಟೆವರೆಗೂ ಬಿಟ್ಟು ಬಿಡದೆ ಕೆಲಸ ಮಾಡಬೇಕು ಅಂತ ಅದನ್ನು ಸಾಕಿದವನಿಗೆ ಮಾತ್ರ ಗೊತ್ತು. ನಾನು ಅನುಭವದ ಆಧಾರದ ಮೇಲೆ. ಯಾಕೆಂದ್ರೆ ಗೋವಿನ ಕೆಲಸ ಮಾಡೋರು ಸಿಗೋದಿಲ್ಲ ಈಗ, ಬಹಳ ಕಷ್ಟ. ಎಲ್ಲರೂ ಟೈ ಹಾಕೊಂಡು ಪಂಚೆ ನೀಟಾಗಿ ಉಟ್ಕೊಂಡು ಗಲೀಜ್ ಆಗದೆ ಇರೋ ಥರ ಹಿಂಗೆ ಮಾಡ್ಕೊಂಡು ತಿರುಗಾಡ್ತಿದ್ರೆ, ಬೇರೆಯವರೆಲ್ಲ ಹಂಗಿರ್ಬೇಕು, ನಾವು ಮಾತ್ರ ಗೋವಿನ ಕೆಲಸ ಮಾಡ್ಬೇಕಂತ ಕೇಳೋದಿಲ್ವೇನು ಜನ? ಅವರು ಆರಾಮಾಗಿರ್ಬೇಕು ಅಂತ ಬಯಸ್ತಾರೆ. ಗೋವಿನ ಕೆಲಸದವ್ರು ಬಹಳ ಕಡಿಮೆ. ಹಿಂಗಾಗಿ ಯಾರು ಸಾಕಿರ್ತಾರೋ ಅವರಿಗೆ ಸಗಣಿ ಎತ್ತೋದ್ರಿಂದ ಹಿಡಿದು ಅರ್ಜೆಂಟಿಗೆ ಹಾಲು ಕರೆದು ಅದನ್ನು ಡೈರಿಗೆ ಮಾರಾಟ ಮಾಡುವವರೆಗೂ ಎಲ್ಲ ಗೊತ್ತಿದ್ರೆ ಮಾತ್ರ ಗೋವನ್ನ ಸಾಕ್ಲಿಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ನೆನಪಿಟ್ಕೊಳ್ಳಿ ಅಂತ. ನಮ್ಮ ಈಗಿನ ರೈತನಿಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ನಾವು ಆ ರೈತನಿಗೆ ಟ್ರ್ಯಾಕ್ಟರ್ ಕೊಟ್ಟಿದ್ದೀವಿ, ಆ ರೈತನಿಗೆ ಉಳ್ಳಿಕ್ಕೆ ಬೇಕಾಗಿರುವಂತ ಯಂತ್ರಗಳನ್ನು ಕೊಟ್ಟಿದ್ದೀವಿ, ಅವನಿಗೆ ಹೇಳಿದ್ದೀವಿ ನಿನಗೆ ನೀವು ಸ್ವಲ್ಪ ಸೈಲೆಂಟ್ ಆಗಿರಮ್ಮ ನೋಡಿ. ಅದೇ ಗೋ ಅಂಬ ಅಂದಿದ್ರೆ ಡಿಸ್ಟರ್ಬ್ ಆಗಲ್ಲ, ಮನುಷ್ಯ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ. ಡಿಫ್ರೆನ್ಸ್ ಗಮನಿಸ್ತಿದ್ದೀರಾ ಹೆಂಗಿದೆ? ಅದೇ ಗೋ ಅಂಬ ಅಂತಿದ್ರೆ ಅನ್ಲಿ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಮನುಷ್ಯ ಮಾತಾಡಿದ್ರೆ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಗೋವಿನೊಂದಿಗಿರುವ ಮಾಧುರ್ಯ ಅಂತದ್ದು ಅಂತ. ಫೈನ್, ನಾನು ದಾರಿ ತಪ್ಪದೆ ಏನೋ ಹೇಳ್ತಾ ಇದ್ದೆ, ಹಿಂಗೆ ಡಿಸ್ಟರ್ಬ್ ಆದ್ರೆ ದಾರಿ ತಪ್ಪು. ಬಟ್ ಇಷ್ಟಂತೂ ಸತ್ಯ, ಒಂದು ಗೋವಿನ ಒಂದು ದೇಸಿ ತಳಿಯ ಗೋವಿರುತ್ತಲ್ಲ, ನಾನು ಇಲ್ಲಿ ಯಾರ್ಯಾರು ಇದ್ದಿರೋ ಹಿರಿಯರು, ಬಹುಶಃ ಕೃಷ್ಣಮೂರ್ತಿಯವರು ಹೇಳಿರ್ತಾರೆ, ಹೇಳದೇ ಇರ್ಲಿಕ್ಕಿಲ್ಲ. ಹಿರಿಯರು ಪ್ರತಿನಿತ್ಯ ಬೆಳಗ್ಗೆ ಒಂದು ವಾಕಿಂಗ್ ಬನ್ನಿ, ನೀವೆಲ್ಲ ಮುಗಿಸ್ಕೊಂಡು ಅಲ್ಲಿವರೆಗೂ ಬಂದಾಗ ಕೆಟ್ಟ ಗಾಳಿ ಕುಡಿದಿರ್ತೀರಿ, ಕೆಟ್ಟ ಧೂಳು ಕುಡಿದಿರ್ತೀರಿ. ಅಲ್ಲಿವರೆಗೂ ನೀವು ವಾಕಿಂಗ್ ಮಾಡ್ಕೊಂಡು ಬಂದರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗೋಕ್ಕಿಂತ ಹಾಳಾಗೋದೇ ಜಾಸ್ತಿ. ಸ್ವಲ್ಪ ಎಂಟ್ರಿ ಒಳಗೆ ಕೊಡಿ, ಇಲ್ಲೊಂದು ರೌಂಡ್ ಹೋಗಿ,
ಹೋಗುವಾಗ ಈ ಗೋವಿನ ಡುಬ್ಬುಗಳಿರ್ತಾವಲ್ಲ, ಒಂದು ರೌಂಡ್ ಅದನ್ನು ಮುಟ್ಟಿ ಬನ್ನಿ. ನಾನೊಂದ್ಸಲ ಒಬ್ಬರು ಹಿರಿಯರ ಹತ್ರ ಮಾತಾಡ್ತಾ ಅವ್ರನ್ನ ಕೇಳ್ತಿದ್ದೆ. ಅವ್ರು ಹೇಳಿದ್ರು ನನಗೆ, ಗೋವಿನ ಡುಬ್ಬವನ್ನು ಮುಟ್ಟಿದಾಕ್ಷಣ ಒಂದು 12 ವೋಲ್ಟ್ ಕರೆಂಟ್ ಪಾಸ್ ಆಗುತ್ತೆ ಅಂತ. ನೀವು ಅದನ್ನು ಮುಟ್ಟಿದಾಗ ಅದು ಒಂಥರ ಶೇಕ್ ಆಗುತ್ತೆ, ನಿಮ್ಮ ಮುಟ್ಟುವಿಕೆಯನ್ನು ಅದು ಫೀಲ್ ಮಾಡ್ಕೊಳ್ಳುತ್ತೆ, ಅದನ್ನು ಸ್ಪರ್ಶ ಮಾಡಿರೋದು ನಿಮಗೆ ಫೀಲ್ ಆಗುತ್ತೆ. ಅವ್ರು ಹೇಳಿದ್ರು, ಒಂದು ಟ್ರೈ ಮಾಡಿ ನೋಡು, ಒಂದು 3 ತಿಂಗಳು ಪ್ರತಿನಿತ್ಯ ಹೀಗೊಂದು ಅಭ್ಯಾಸ ಮಾಡು, ನಿನಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ನಿನಗೆ 80% ಕಡಿಮೆ ಆಗುತ್ತೆ ಅಂತ. ನಾನು ಈಗಲೂ ಅದನ್ನು ಅನುಭವಿಸ್ತೀನಿ. ಯಾವಾಗಲಾದರೂ ಗೋವಿನ ಬಳಿಗೆ ಹೋದರೆ ನಾನೊಂದಷ್ಟು ಪದ್ಧತಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಗೋವಿಗೇನು ಇಷ್ಟ ಆಗತ್ತೆ ಅಂತ. ಆ ಇಷ್ಟವಾಗುವ ಸಂಗತಿಗಳನ್ನು ಮಾಡಿ, ಗೋವು ಆ ಕ್ಷಣಕ್ಕೆ ನಿಮ್ಮ ಫ್ರೆಂಡ್. ಏನು ಮಾಡಬೇಕು ಅಂತಂದರೆ, ನೀವು ಹೋಗಿದ ತಕ್ಷಣ ನೀವು ಗೋವಿನ ಹಿಂಬದಿಯಲ್ಲಿ ನಿಂತ್ಕೊಂಡ್ರೆ ಫ್ರೆಂಡ್ ಆಗಲ್ಲ. ನೀವು ಗೋವಿನ ಮುಂಭಾಗಕ್ಕೆ ಹೋಗ್ಬೇಕು. ಭಾಳ ಜನರಿಗೆ ಹೆದರಿಕೆ ಇರುತ್ತೆ. ಮುಂಭಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಆ ಗೋವಿನ ಹಣೆಯನ್ನು ಸ್ವಲ್ಪ 2 ಸಲ ಸವರ್ಬಿಡಿ. ಗೋವಿಗೆ ಏನು ಪ್ರಾಬ್ಲಮ್ ಗೊತ್ತಾ? ದೇಹದ ಯಾವ ಭಾಗವನ್ನು ಬೇಕಿದ್ರೂ ಕೆರ್ಕೊಳ್ಬಲ್ಲದದು ಬಾಲದಿಂದ. ಹಣೆಯ ಭಾಗವನ್ನು ಮಾತ್ರ ಕೆರಲಿಕ್ಕೆ ಆಗೋದಿಲ್ಲ. ನೀವು ಹೋಗಿ ಹಣೆಯ ಭಾಗವನ್ನು ಒಂದು 2-3 ಸಲ ಕೆರೆದು ಬಿಟ್ರೆ ಯಾರೋ ನನ್ನ ಫ್ರೆಂಡ್ ಬಂದ ಅಂತ ಅನ್ಕೊಳ್ಳುತ್ತೆ. ಬಹಳ ಸಿಂಪಲ್ ಟೆಕ್ನಿಕ್ ಇದು. ನಿಮ್ಗೊಂದು ಇನ್ನೂ ಅಪರೂಪದ ಸಂಗತಿ ಹೇಳ್ತೀನಿ. ನಾನು ಮೊದಲನೇ ಬಾರಿಗೆ ಒಂದು ಗೋಶಾಲೆಗೆ ಹಿಂಗೆ ಕರ್ಕೊಂಡು ಹೋದ್ರು. ನನ್ನ ಜೊತೆ ಫೈಜ್ ಖಾನ್ ಅಂತಿದ್ರು. ಹೆಸರು ವಾಪಸ್ ಹೇಳ್ತಿದ್ದೀನಿ, ಫೈಜ್ ಖಾನ್ ಅಂತ. ಮುಸ್ಲಿಂ, ಗೋವಿನ ಪ್ರೇಮಿ, ಗೋ ಪ್ರೇಮಿ ಫೈಜ್ ಖಾನ್ ಅಂತಾನೆ ಹೆಸರು. ಅವ್ರನ್ನ ಈ ಕಾರಣಕ್ಕೋಸ್ಕರ ಕರ್ಕೊಂಡ್ಬಂದಿದ್ವಿ, ಒಂದು ಕಾರ್ಯಕ್ರಮ ಮಾಡಬೇಕು, ನಮ್ಮ ಜನರಿಗೆ ಫೈಜ್ ಖಾನ್ ಹತ್ರ ಹೇಳಿಸ್ಬೇಕು ಅಂತ. ಫೈಜ್ ಖಾನ್ ಜೊತೆ ನಾನೊಂದು ಇದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಹೋದೆ, ಒಂದು ಗೋಶಾಲೆಗೆ ಹೋದೆ. ಗೋಶಾಲೆಗೆ ಅವರು ಅದಕ್ಕೆ ಗೋಚರ ಅದನ್ನು ತಿನ್ನಿಸಿ ಅಂತ ಹೇಳಿದ್ರು ನನಗೆ. ಅದನ್ನು ತಿನ್ನಿಸ್ಬೇಕು ಅಂತ ನಾನೇನು ಮಾಡಿದೆ, ದೂರದಲ್ಲಿ ನಿಂತ್ಕೊಂಡು ಬಾಳೆಹಣ್ಣು ಹಿಂಗಿಟ್ಟೆ. ಫೈಜ್ ಖಾನ್ ಏನು ಹೇಳಿದ್ರು ಗೊತ್ತಾ ನನಗೆ? ವೈಸೆ ನಹಿ ಚಕ್ರವರ್ತಿ ಭಾಯ್ ಖಿಲಾನಾ, ಮೈ ದಿಖಾತಾ ಹೂಂ ಆ ಜಾओ ಅಂತ. ಒಬ್ಬ ಮುಸ್ಲಿಂ ಹೇಳ್ಕೊಟ್ಟಿದ್ದು ನನಗೆ. ಹೇಳಿದ ಮಾತು ಎಷ್ಟು ಚೆನ್ನಾಗಿತ್ತು ನೆನ್ಪಿಟ್ಕೊಳ್ಳಿ. ಅವ್ರು ಏನು ಮಾಡಿದ್ರು, ಬಾಳೆಹಣ್ಣನ್ನ ಹಿಂಗೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಗೋವಿನ ಬಾಯಿ ಹತ್ರ ಇಟ್ರು. ಆ ಬಾಳೆಹಣ್ಣನ್ನ ಡೈರೆಕ್ಟಾಗಿ ಬಾಯಿ ಹಾಕಿ ತಿನ್ಲಿಕ್ಕೆ ಆಗೋದಿಲ್ಲ ಗೋವಿಗೆ. ಹಲ್ಲು ಅಡ್ಡ ಬರುತ್ತೆ, ಬಾಯಿ ಅಡ್ಡ ಬರುತ್ತೆ. ಅದಕ್ಕೆ ಅದು ಏನು ಮಾಡುತ್ತೆ ಅಂತಂದ್ರೆ, ಮೊದಲು ಉದ್ದನೆಯ ನಾಲಿಗೆಯನ್ನು ಹೊರಗೆ ಚಾಚುತ್ತೆ. ನೇರವಾಗಿ ಬಾಳೆಹಣ್ಣಿಗೆ ಕೈ ಹಾಕಲ್ಲ, ಈ ಕೈಯನ್ನ ಈ ಭಾಗದಿಂದ ಸವರಿ ಬಾಳೆಹಣ್ಣು ಎಳ್ಕೊಂಡು ಒಳಗೆ ಎಳ್ಕೊಳತ್ತೆ. ಸ್ವಲ್ಪ ನಮ್ಗೆ ಕಿರಿಕಿರಿ ಅನ್ಸುತ್ತೆ, ಏಂಜಲ್ ಆಯಿತು ಅಂತೆಲ್ಲ ಅನ್ಸುತ್ತೆ. ಹಂಗೆ ಅನ್ಕೊಂಡ್ರೆ ಫೈಜ್ ಖಾನ್ ಏನಂದ್ರು ಗೊತ್ತಾ? ಏನಾಗುತ್ತೆ ಗೊತ್ತಾ ಇದರಿಂದ ಅಂತ ಕೇಳಿದ್ರು. ನಾನಂದೆ ಏನಾಗುತ್ತೆ? ಕೈ ಗಲೀಜಾಗತ್ತಷ್ಟೇ ಅಂತ. ಅವ್ರು ಹೇಳಿದ್ರು, ಇಲ್ಲ, ಅದು ಯಾವಾಗ ನಾಲ್ಗೆಯಿಂದ ಹಿಂಗೆ ತೆಗಿಯುತ್ತಲ್ಲ, ನಿನ್ನ ಭಾಗ್ಯ ರೇಖೆಗಳು ಏನೇನು ಬ್ಲಾಕ್ ಆಗ್ಬಿಟ್ಟಿರುತ್ತೋ ಅದನ್ನೆಲ್ಲ ಓಪನ್ ಮಾಡುತ್ತೆ ಅದು ಅಂತಂದ್ರು. ವಾ, ಏನ್ ಚಂದ! ಹಿಂಗಾಗಿ ಎಲ್ಲಾದ್ರೂ ಗೋವಿನ ಬಳಿ ಹೋದಾಗ ಯಾರಾದ್ರೂ ಅಕ್ಕಿ ಬೆಲ್ಲ ತಂದು ಕೊಟ್ರೆ ಹಿಂಗೆ ಬಿಸಾಕದಲ್ಲ, ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ, ಅದ್ರ ಬಾಯಿ ಹತ್ರ ಕೈ ಕೊಡಿ. ಅದು ನೀಟಾಗಿ ನಾಲ್ಗೆಯಿಂದ ಉಜ್ಜುತ್ತಲ್ಲ, ಎಷ್ಟು ಸಲ ಉಜ್ಜುತ್ತೋ ಉಜ್ಜಿಸ್ಕೊಳ್ಳಿ, ಭಾಗ್ಯರೇಖೆ ಕ್ಲಿಯರ್ ಆಗೋದು. ಯಾರಿಗೂ ಬೇಡ. ಗೋ ಪೂಜೆ ಅಂತಂದ್ರೆ ನೀವೇನೋ ಗೋವಿಗೆ ಹೂವನ್ನು ಅರ್ಪಣೆ ಮಾಡಿ ಕುಂಕುಮ ಹಚ್ಚಿ ಮಾಡಬೇಕು ಅಂತಲ್ಲ. ಈ ಶ್ರದ್ಧೆಯ ಭಾವನೆಯನ್ನ ಗೋವಿನೊಂದಿಗೆ ಬೆಳೆಸಿಕೊಂಡು ಬಿಟ್ರೆ ಅದೇ ನಿಜವಾದ ಗೋಪೂಜೆ. ಇನ್ನು ಶೋ ಎಲ್ಲ ಅಲ್ಲ, ಶೋ ಎಲ್ಲ ಸೆಕೆಂಡ್ರಿ. ನಂಗೆ ಗೊತ್ತಿದೆ, ಭಾಳ ಜನ ನಾವು ಒಳ್ಳೆ ಸೀರೆ ಉಟ್ಕೊಂಡು ಬಂದ್ಬಿಟ್ರೆ ಹೆಂಗೆ ಹತ್ರಕ್ಕೆ ಹೋಗೋದು, ಒಳ್ಳೆ ಪಂಚೆ ಉಟ್ಕೊಂಡ್ಬಿಟ್ರೆ ಹೆಂಗೆ ಹತ್ರಕ್ಕೆ ಹೋಗೋದು ಅಂತೆಲ್ಲ ಟೆನ್ಷನ್ ಆಗ್ತಿರುತ್ತೆ. ಡೋಂಟ್ ವರಿ, ನೀವು ಗೋವಿನ ಬಗ್ಗೆ ಶ್ರದ್ಧೆಯ ಭಾವನೆ ಇಟ್ಟುಕೊಂಡು ಈಗ ಬಂದು ನೋಡ್ಕೊಂಡು ಹೋದ್ರಲ್ಲ, ಬೆಳಗ್ಗೆ ವಾಪಸ್ ಒಂದು ರೌಂಡ್ ಬನ್ನಿ, ಇಲ್ಲಿರುವಂಥ ಎಲ್ಲ ಗೋವುಗಳನ್ನು ಒಂದು ರೌಂಡ್ ಮಾತಾಡಿಸ್ಕೊಳ್ಳಿ, ಒಂದು ಫ್ರೆಂಡ್ಶಿಪ್ ಶುರುವಾಗುತ್ತೆ. ಒಂದೇ 1 ತಿಂಗಳು ಪ್ರಯತ್ನ ಮಾಡಿ, 1 ತಿಂಗಳು ಕಳೆದು ನೆಕ್ಸ್ಟ್ ಡೇ ರಜೆಗೆ ಊರಿಗೆ ಹೋಗ್ಲಿಕ್ಕೆ ಮನ್ಸಾಗಲ್ಲ. ಯಾಕೆ ಅಂತಂದ್ರೆ ಆ ಗೋವುಗಳನ್ನು ಮಾತನಾಡಬೇಕಲ್ಲ ಅಂತ ಅನ್ಸುತ್ತೆ. ಒಂದು ಹೊಸ ಲೋಕ ಅದ್ರದ್ದು. ಆ ಲೋಕ ಎಷ್ಟು ಅದ್ಭುತ ಅಂತಂದ್ರೆ ನಮ್ಮ ಮನಸ್ಸಿಗೆ ಬೇಕಾಗಿರುವ ಆನಂದವನ್ನ ಕೊಡಬಲ್ಲದು. ನಂಗೆ ಅನೇಕರು ಕೇಳ್ತಾರೆ, ಗೋವು ಅಂದ್ರೆ ದೇವರು. ನಾನು ಗೋವು ಅಂದ್ರೆ ದೇವರು ಅನ್ನೋದನ್ನ ಅಕ್ಷರಶಃ ನಾವು ಫೋಟೋದಲ್ಲಿಟ್ಟಿರುವ ದೇವರ ತರ ಅಂತೇನು ಭಾವಿಸೋದಿಲ್ಲ. ನಾನು ಯಾವಾಗಲೂ ಏನು ಅಂದ್ಕೊಳ್ತೀನಿ ಅಂತಂದ್ರೆ, ಯಾರು ಮನಸ್ಸಿಗೆ ಆನಂದವನ್ನ ಕೊಡ್ತಾರೋ ಅವರು ದೇವರು ಅಂತ. ಇವತ್ತೊಂದು 1/2-3 ಗಂಟೆ ಇಲ್ಲೊಂದು ರೌಂಡ್ ಹೊಡೆದು ಬಂದ್ಮೇಲೆ ಎಷ್ಟು ಆನಂದ ಅನ್ನಿಸ್ತು ಅಂತಂದ್ರೆ, ನೀವು ಕೊಟ್ಟ ಆ ಗಿಡವನ್ನ, ಆ ಹುಲ್ಲನ್ನು ತಿನ್ನಬೇಕಾದ್ರೆ, ನೀವು ಕೊಟ್ಟ ಗೋಚರವನ್ನು ತಿನ್ನಬೇಕಾದಾಗ ಅದು ಪ್ರೀತಿಯಿಂದ ನಿಮ್ಮ ಕಡೆ ನೋಡಿ ಒಂದು ಕಣ್ಣಲ್ಲಿ ಮಾತನಾಡಿಸುತ್ತಲ್ಲ, ಎಂಥ ಆನಂದ ಕೊಡುತ್ತೆ ಅಂತಂದ್ರೆ, ಇನ್ನು ಇಡೀ ದಿನಕ್ಕೆ ಬೇಕಾಗಿರುವಷ್ಟು ಎನರ್ಜಿ ಇಲ್ಲಿ 1/2 ಗಂಟೆ ಸುತ್ತಾಡಿದ್ರಿಂದ ಸಿಗುತ್ತೆ ಅಂತ. ಗೋವಿನ ಶಕ್ತಿ ಅದು. ಆ ಕಾರಣಕ್ಕೆ ಗೋವು ದೇವು. ಈ ಕಾರಣಕ್ಕೆ ಭಾರತದಲ್ಲಿ ಗೋವನ್ನು ಪೂಜಿಸಿದ್ದು. ನನ್ನ ದೇಶದಲ್ಲಿ ಗೋವನ್ನು ಯಾಕೆ ಪೂಜಿಸಿದ್ರು ಅಂತಂದ್ರೆ, ಬರೀ ಗೋವನ್ನು ಮಾತ್ರ ಅಲ್ಲ, ನಾವು ಎಲ್ಲ ಪ್ರಾಣಿಗಳನ್ನು ಪೂಜಿಸ್ತೀವಿ. ಯಾವ ಪ್ರಾಣಿಗಳೊಂದಿಗೂ ನಮಗೆ ಗೊಂದಲ ಇಲ್ಲ. ನಾವು ಹಂದಿಯನ್ನ ಕರ್ಕೊಂಡು ಬಂದ್ರು ವರಾಹ ಅಂತ ಪೂಜಿಸ್ತೀವಿ.
ಮೀನನ್ನು ತಗೊಂಡು ಬಂದರೆ ಮತ್ಸ್ಯ ಅಂತ ಕರಿತೀವಿ. ನಾವು ಸಿಂಹ ಬಂದರೆ ಅದಕ್ಕೆ ನರಸಿಂಹನ ರೂಪ ಕೊಡ್ತೀವಿ. ಆ ಆನೆಯ ಮುಖದ ಗಣೇಶನನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸ್ಕೊಂಡು ಗಣೇಶ ಅಥರ್ವ ಶೀರ್ಷವನ್ನ ಇಲ್ಲಿ ಪಠನ ಮಾಡಿದ್ರು. ಈಗ ನಾವು ಅದನ್ನು ಪಠನ ಮಾಡ್ತೀವಿ. ನಮಗೆ ಎಲ್ಲವೂ ಕೂಡ ನಮಗೊಂದು ಭಗವಂತ ಸ್ವರೂಪದಲ್ಲಿ ಕಾಣುತ್ತೆ. ಆದರೆ ಗೋವು ಒಂದು ತೂಕ ಜಾಸ್ತಿ. ಯಾಕೆ ಅಂತಂದ್ರೆ ಉಳಿದೆಲ್ಲ ಪ್ರಾಣಿಗಳು ಸಹಜವಾಗಿದ್ರೆ ಗೋವು ಮಾತ್ರ ನಮ್ಮೊಂದಿಗೆ, ನಮ್ಮ ಬದುಕಿನೊಂದಿಗೆ ಒಂದಾಗಿರುವಂತ ಪ್ರಾಣಿ. ಇಷ್ಟಿನ್ಯಾವ ಪ್ರಾಣಿ ಇದೆ ಹೇಳಿ? ನಾಯಿ ನಮ್ಮ ಜೊತೆ ಇರುತ್ತೆ, ಹಾಲು ಕುಡಿತೀವ? ಯಾವತ್ತಾದ್ರೂ ಕುಡಿದಿದ್ದೀರಾ ನಾಯಿ ಹಾಲು? ನಾಯಿ ನಮ್ಮ ಜೊತೆ ಇರುತ್ತೆ. ಆದ್ರೆ ಯಾರಾದ್ರೂ ವೆಜಿಟೇರಿಯನ್ಗಳು ನಾಯಿ ಚೆನ್ನಾಗಿ ಸಾಕ್ಸ್ಲಿಕ್ಕೆ ಸಾಧ್ಯ ಅಂತಂದ್ರೆ ಇಲ್ಲ. ನಾಯಿ ಫುಡ್ಡೇ ತಂದು ಹಾಕ್ಬೇಕು ಮನೆಯಲ್ಲಿ. ಇವರು ಕಂಪ್ಲೀಟ್ ವೆಜಿಟೇರಿಯನ್, ನಾಯಿಗೆ ಹಾಕೋ ಫುಡ್ ಮಾತ್ರ ನಾನ್ ವೆಜಿಟೇರಿಯನ್. ಆದರೆ ಗೋವು ಮಾತ್ರ ನಮಗಿಂತ ಹೆಚ್ಚು ವೆಜಿಟೇರಿಯನ್, ನಮಗಿಂತ ಹೆಚ್ಚು ಶುದ್ಧ, ನಮಗಿಂತ ಹೆಚ್ಚು ಪ್ರಾಮಾಣಿಕ, ನಮಗಿಂತ ಹೆಚ್ಚು ಮೋಸವನ್ನರಿಯದ ಅತ್ಯಂತ ಶ್ರೇಷ್ಠ ಪ್ರಾಣಿ ಅಂತ ಯಾವುದಾದ್ರೂ ಇದ್ರೆ ಅದು ಗೋವು. ಹೀಗಾಗಿ ನನಗಿಂತ ಶ್ರೇಷ್ಠವಾದದ್ದು ಯಾರ್ಯಾರಿದ್ದಾರೋ ಅವರಲ್ಲಿ ದೇವರನ್ನ ಕಾಣುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಗೋವನ್ನ ದೇವರು ಅಂತ ಕರೆದ್ರು. ಮಿತ್ರ, ಈ ಗೋವಿನ ಹೋರಾಟ ಹೆಂಗಿದೆ ಭಾರತದಲ್ಲಿ ಅಂತಂದ್ರೆ, ಗೋವಿನ ಕಾರಣಕ್ಕೋಸ್ಕರ ಹೋರಾಟ ನಡೆದಿದೆ, ಗೋವು ಹೋರಾಟ ಮಾಡಿದೆ. ಇಲ್ಲಿ ಸ್ವಲ್ಪ ಒಳಗೆ ಹೋಗಿ ಅಮೃತ್ ಮಹಲ್ ತಳಿ ಇದೆ. ಅವ್ರು ಹೇಳಿದ್ರು ಒಂದು 10-12 ಅಮೃತ್ ಮಹಲ್ಗಳಿವೆ ಅಂತ ಹೇಳಿದ್ರು. ಅಮೃತ್ ಮಹಲ್ ತಳಿಗಳಿವೆ. ಈ ಅಮೃತ್ ಮಹಲ್ ಹೆಂಗ್ ಉಪಯೋಗಿಸಿದ್ದಾರೆ ಗೊತ್ತಾ? ಭಾರತದಲ್ಲಿ ಯುದ್ಧಕ್ಕೆ ಬಳಸಿದ್ದಾರೆ. ಬಾಹುಬಲಿ ಫಿಲ್ಮ್ ನೋಡಿರ್ಬೇಕು ಎಲ್ರು. ಈ ಬಾಹುಬಲಿ ಫಿಲ್ಮ್ನಲ್ಲಿ ಒಂದು ನಂದಿಗಳಿಗೆ ಅವರು ಕೊಂಬುಗಳನ್ನ ಕಟ್ಟಿ ಓಡಿಸ್ತಾರೆ. ಆ ನಂದಿ ಕೊಂಬನ್ನು ಕಟ್ಕೊಂಡು ಓಡಿ ಬಂದಾಗ ಶತ್ರುಗಳು ಗಾಬರಿಯಾಗಿ ಪಲಾಯನ ಮಾಡೋದನ್ನು ತೋರಿಸ್ತಾರೆ. ಸುಳ್ಳಲ್ಲ, ರಾಜಮೌಳಿ ಕಥೆ ಕಟ್ಟಿರೋದಲ್ಲ. ಭಾರತದಲ್ಲಿ ಅಮೃತ್ ಮಹಲ್ ತಳಿಯ ಈ ಗೋವುಗಳನ್ನ ಯುದ್ಧಕ್ಕೆ ಬಳಸ್ತಾ ಇದ್ದಂತ ಉಲ್ಲೇಖಗಳಿವೆ. ಆದ್ರೆ ಇವತ್ತು ಅಮೃತ ಮಹಲ್ ತಳಿ ಅಳಿವಿನ ಅಂಚಿಗೆ ಬಂದ್ಬಿಟ್ಟಿದೆ. ನಂಗೆ ಬಹಳ ಖುಷಿ ಆಯ್ತು. ಆ ಕಾರಣಕ್ಕೆ ಇಲ್ಲೊಂದಷ್ಟು ಅಮೃತ ಮಹಲ್ ತಳಿಗಳನ್ನ ಅವರೇ ಪ್ಯೂರ್ ಆಗಿ ಬ್ರೀಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಕೇಳಿದಾಗ ನಮ್ಮ ಆ ಪರಂಪರೆಯನ್ನ ಇವತ್ತಿನ ಮಕ್ಕಳಿಗೆ ಜೀವಂತವಾಗಿರಿಸ್ತಾ ಇರುವಂತ ಕೆಲಸ ಈ ಭೂಮಿಯಲ್ಲಿ ನಡೀತಾ ಇದೆ ಅಂತ ನಂಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ, ಈ ದೇಶದಲ್ಲಿ ಸಿಖ್ಖರ ಗುರುಗಳೊಬ್ರಿದ್ರು, ಸಿಖ್ಖರ ಸಂತರೊಬ್ರಿದ್ರು. ಅವರು ಬ್ರಿಟಿಷರ ಜೊತೆ ಸೈನಿಕರಾಗಿ ಕೆಲಸ ಮಾಡ್ತಿದ್ದವರು. ಸೈನ್ಯದಲ್ಲಿ ಬ್ರಿಟಿಷರ ಜೊತೆ ಯುದ್ಧ ಮಾಡಿದ್ರು. ಕೊನೆಗೆ ಬೇಸತ್ತು ಸೈನ್ಯ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಿದ್ರು. ಅವ್ರ ಬೋಧನೆ ಒಂದೇ ಇತ್ತು, ಸ್ವದೇಶಿಯಾಗಿ ಗೋ ಸೇವೆ ಮಾಡಿ. ಎರಡೇ ವಿಶೇಷವಾಗಿ ಗೋ ಸೇವೆ, ಗೋ ಸೇವೆ, ಗೋ ಸೇವೆ. ಎಲ್ಲಿ ಯಾರಾದ್ರೂ ಗೋವಿಗೆ ಅನ್ಯಾಯ ಮಾಡ್ತಿದ್ರೆ ಅವ್ರ ಶಿಷ್ಯರು ರೊಚ್ಚಿಗೆ ಹೇಳ್ತಿದ್ರು. ಒಂದ್ಸಲ ಏನಾಯ್ತು, ಒಂದು 50-60 ಜನ ಶಿಷ್ಯರು ಹೋಗ್ತಾ ಇರ್ಬೇಕಾದ್ರೆ ಬ್ರಿಟಿಷರು ಒಂದ್ ಕಡೆ ಗೋವನ್ನು ಕಡಿತಾ ಇದ್ದಿದ್ದು ನೋಡ್ಬಿಟ್ರು. ಈ 50 ಜನ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಯಾರು? ಸಾಮಾನ್ಯವಾದ ಶಿಷ್ಯರುಗಳು ಪರಿವಾರವನ್ನು ಕರ್ಕೊಂಡು ಹೋಗ್ತಾ ಇದ್ದವರು ಪ್ರತಿಭಟನೆಗೆ ಅಂತ ನಿಂತರು. ಬ್ರಿಟಿಷರು ಏನ್ ಮಾಡಿದ್ರು, 50 ಜನರನ್ನು ಹಿಡಿದ್ರು. ಈ 50 ಜನ ನಮ್ಮ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಏನು ಶಿಕ್ಷೆ ಅಂತ ಕೇಳಿದ್ರೆ, ಮ್ಯಾಜಿಸ್ಟ್ರೇಟ್ ಅವರಿಗೆ ನೇಣು ಶಿಕ್ಷೆ ಕೊಟ್ಟ. 49 ಜನ ಸಾಯಿಸಾಯ್ತು. 50ನೇವನು 10-12 ವರ್ಷದ ಒಬ್ಬ ಪುಟ್ಟ ಹುಡುಗ ನಿಂತಿದ್ದ. ಅವನು ಕೂಡ ಈ 50 ಜನರಲ್ಲಿ ಒಬ್ಬ. ಅವನಿಗೂ ನೇಣು ಶಿಕ್ಷೆ ಅನೌನ್ಸ್ ಆಗ್ಬಿಟ್ಟಿದೆ. ಯಾರು ನೇಣು ಶಿಕ್ಷೆಯನ್ನ ಜಾರಿ ಮಾಡಬೇಕೋ ಆ ಬ್ರಿಟಿಷ್ ಅಧಿಕಾರಿಯ ಹೆಂಡತಿಗೆ ಪಾಪ ಅನ್ನಿಸ್ತು. ಚಿಕ್ಕ ಹುಡುಗ, ಅವನನ್ನ ನೇಣಿಗೆ ಹಾಕ್ತಿರಲ್ಲ ನೀವು, ಹೇಗಾದ್ರೂ ಮಾಡಿ ಅವನನ್ನು ಬಿಡಿ ಅಂತ ತನ್ನ ಗಂಡನಿಗೆ ಹೇಳಿದ್ಲು. ಗಂಡ ಏನ್ ಮಾಡ್ದ, ಆಯ್ತು ಇವನಿಗೊಂದು ಚಾನ್ಸ್ ಕೊಡೋಣ ಅಂತ ಹುಡುಗನ ಹತ್ರ ಕರೆದು ಏನ್ ಹೇಳ್ದ ಗೊತ್ತಾ? ಬಹಳ ಸಿಂಪಲ್ ಇತ್ತು ಬಿಡುಗಡೆ ಪಡ್ಕೊಳ್ಳೋದು. ಹತ್ರ ಕರೆದು ಹೇಳ್ದ, ನೀನೊಂದು ಕೆಲಸ ಮಾಡು, ನಿಂದೇನು ತಪ್ಪಿಲ್ಲ, ನಿಮ್ ಗುರುಗಳು ಸರಿ ಇರಲಿಲ್ಲ, ಅವ್ರು ನಿಂಗೆ ಇದನ್ನ ಹೇಳ್ಕೊಟ್ಟಿರೋದು, ನಿಮ್ ಗುರುಗಳನ್ನು ಬೈದ್ ಬಿಡು, ನಾನು ನಿಂಗೆ ಜೀವದಾನ ಮಾಡ್ತೀನಿ ಅಂತ. ಸಿಂಪಲ್. 10-12 ವರ್ಷದ ಹುಡುಗರು. ನಮ್ಗೇನಾದ್ರೂ ಹಂಗೆ ಹೇಳಿದಿದ್ರೆ ನಮ್ಮ ಮೇಷ್ಟ್ರನ್ನ ಮೊದಲು ಬೈದು ಜೀವ ಉಳಿಸ್ಕೊತಿದ್ವಿ. ಮೇಷ್ಟ್ರನ್ನ ಬೈಯೋದಕ್ಕೆ ಜೀವ ಉಳಿಬೇಕು ಅಂತಿಲ್ಲ. ಯಾರಾದ್ರೂ ನಿಮ್ಗೆ ಕಾರ್ಪೊರೇಷನ್ ಟಿಕೆಟ್ ಕೊಡ್ತೀನಿ, ನಿಮ್ಮ ಮೇಷ್ಟ್ರನ್ನ ಬೈಬೇಕು ಅಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಮೇಷ್ಟ್ರು ಸರಿ ಇಲ್ಲ ಅಂತ ಬೈತೀವಿ. ಕಾರ್ಪೊರೇಷನ್ ಟಿಕೆಟ್ಗಿಂತ ನಮ್ಮ ಮೇಷ್ಟ್ರೇನು ದೊಡ್ಡವರ? ಅಂಥದ್ರಲ್ಲಿ ಪ್ರಾಣ ಕಳ್ಕೊಳ್ಳೋ ಹುಡುಗ. ಆ ಹುಡುಗನಿಗೆ ಹೇಳಿದ್ರು ಗುರುಗಳನ್ನು ಬೈಬೇಕು ಅಂತ. ಹುಡುಗ ತಕ್ಷಣ ಏನ್ ಮಾಡಿದ್ನಂತೆ ಗೊತ್ತಾ? ಹುಡುಗ ತಕ್ಷಣ ಆ ಬ್ರಿಟಿಷ್ ಅಧಿಕಾರಿ ಇದ್ನಲ್ಲ, ಗಡ್ಡ ಚೆನ್ನಾಗಿ ಬೆಳೆದಿತ್ತಂತ ಅವನಿಗೆ, ಅವನ ಹೆಗಲ ಮೇಲೆ ಏರಿ ಕೂತವನು ತನ್ನ 2 ಪುಟ್ಟ ಕೈಗಳಿಂದ ಗಡ್ಡ ಹಿಡಿದು ಎಳೆಯಕ್ಕೆ ಶುರು ಮಾಡಿದ್ನಂತೆ.
ಹಿಸ್ಟ್ರಿಯಲ್ಲಿ ದಾಖಲಾಗಿರುವಂಥ ಸಂಗತಿ ಇದು. ಯಾವಾಗ ಎಳಿಲಿಕ್ಕೆ ಶುರು ಮಾಡಿದ್ನೋ ಆ ಬ್ರಿಟಿಷ್ ಅಧಿಕಾರಿಗೆ ಸ್ವಲ್ಪ ಗಾಬರಿ ಆಯಿತು. ಅವ್ನು ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ, ಏನು ಮಾಡಿದ್ರು ಬಿಡಲಿಲ್ಲ ಅಂತಂದಾಗ ಅವನ ಕೈ ಕತ್ತರಿಸಿ ಹಾಕಿದ್ರು. ಕೊನೆಗೆ ಅವನ ನೇಣಿಗೆ ಏರಿಸಬೇಕು ಅಂತಂದಾಗ ಅವನು ಹೇಳ್ತಾನೆ, ನಾನು ಗೋವಿನ ರಕ್ಷಣೆ ಮಾಡ್ತಿರೋದು ನನ್ನ ಗುರುಗಳ ಆಜ್ಞೆಯಿಂದ. ನನ್ನ ಗುರುಗಳನ್ನ ಬೈಯಿ ಅಂತ ಹೇಳೋ ಮೂಲಕ ನೀನು ಮಹಾಶಿಕ್ಷೆ ಮಾಡಿದೀಯಾ, ನೀನು ನಿಷ್ಠಕ್ಕೆ ಬಿಟ್ಟಿದ್ದು ನನ್ನ ತಪ್ಪಾಯಿತು ಅಂತ ಹೇಳ್ತಾ ಆ ಹುಡುಗ ತನ್ನ ಪ್ರಾಣವನ್ನ ಈ ನಾಡಿಗೋಸ್ಕರ, ಗೋವಿಗೋಸ್ಕರ ಸಮರ್ಪಣೆ ಮಾಡಿದವರು ಇದ್ದಾರಲ್ಲ. ಎಷ್ಟು ಕಥೆಗಳು ಈ ತರ ಈ ದೇಶದಲ್ಲಿ. ಆದರೆ ನಮ್ಮ ದುರದೃಷ್ಟ, ನಮ್ಮ ಕಣ್ಣೆದುರಿಗೆ ಈ ಗೋವುಗಳು ಹತ್ಯೆ ಆಗ್ತವೆ. ಈ ಗೋವುಗಳನ್ನು ಯಾರೋ ಕದ್ಕೊಂಡು ಹೋಗ್ತಾರೆ. ಈ ಗೋವುಗಳನ್ನು ಕಡಿದು ಅದನ್ನ ಮಾಂಸವಾಗಿ ತಿಂತಾರೆ. ಮಿತ್ರ, ಆಶ್ಚರ್ಯವಾಗಿ ಹೇಳ್ತೀನಿ ನಿಮಗೆ, ಕೆಲವು ಪಂಥಗಳಿವೆ, ಕೆಲವು ಮತಗಳು, ಕೆಲವು ರಿಲಿಜನ್ಗಳ ಜನ ಇದ್ದಾರೆ. ಅವರು ಇಲ್ಲಿ ಗೋವುಗಳನ್ನು ತಿನ್ನೋದೊಂದು ಹವ್ಯಾಸ ಮಾಡ್ಕೊಂಡಿದ್ದಾರೆ, ಹ್ಯಾಬಿಟ್. ಅರಬ್ ರಾಷ್ಟ್ರದಲ್ಲಿ ಗೋವು ಸಿಗದೇ ಇಲ್ಲ ತಿನ್ನಕ್ಕೆ. ಗೋವು ತಿನ್ನಬೇಕು ಅನ್ನುವ ಕಂಪಲ್ಷನ್ ಏನೂ ಇಲ್ಲ. ಆದರೆ ಇಲ್ಲಿ ಮಾತ್ರ ಗೋವನ್ನ ತಿಂತಾರೆ. ಯಾಕೆ ಅಂತಂದ್ರೆ, ಒಂದು ವರ್ಗದ ಜನ ಗೋವನ್ನ ದೇವರು ಅಂತ ಪೂಜಿಸ್ತಾರೆ. ನಿಮ್ಮ ದೇವರನ್ನ ಕಡ್ಕೊಂಡು ತಿಂತೀನಿ ನೋಡಿ ಅಂತ ಅದು ತೋರಿಸುವ ವಿಕೃತ ಮನೋಭಾವ ಬಿಟ್ರೆ ಬೇರೆ ಏನಿಲ್ಲ ರೀ, ಇನ್ನೇನೂ ಇಲ್ಲ. ಮಾಂಸ ತಿನ್ನುವವನಿಗೆ ಗೋವಿನ ಮಾಂಸಕ್ಕೂ ಕುರಿಯ ಮಾಂಸಕ್ಕೂ ಬಹಳ ಡಿಫರೆನ್ಸ್ ಇಲ್ಲ. ಕುರಿಯ ಮಾಂಸಕ್ಕೂ ಹಂದಿಯ ಮಾಂಸಕ್ಕೂ ಬಹಳ ಡಿಫರೆನ್ಸ್ ಇಲ್ಲ. ಎಲ್ಲವನ್ನೂ ತಿಂತಾನೆ, ಅದರಲ್ಲಿ ಸ್ವಲ್ಪ ಟೇಸ್ಟ್ ಚೇಂಜಸ್ ಕಾಣ್ಬೋದೇನೋ, ಬಟ್ ಮಾಂಸವೇ ಅಲ್ಟಿಮೇಟ್ಲಿ ಏನ್ ಬೇಕಿದ್ರು ತಿಂತಾನೆ. ಆದರೆ ಇಂಥದ್ದನ್ನೇ ತಿನ್ನಬೇಕು ಎನ್ನುವಂತ ಹಠ ಯಾವಾಗ ಬರುತ್ತೆ ಅಂತಂದ್ರೆ ಮತ್ತೊಬ್ಬರ ಮೇಲೆ ದ್ವೇಷ ಇದ್ದಾಗ ಮಾತ್ರ. ಆದರೆ ಈ ದ್ವೇಷವನ್ನ ಪ್ರೀತಿಯಾಗಿ ಕನ್ವರ್ಟ್ ಮಾಡುವಂಥ ದೊಡ್ಡ ಸಾಹಸ ನಮ್ದೆಲ್ಲರದು ಇದೆ. ನಾನು ಆ ಕಾರಣಕ್ಕೆ ಕೇಳ್ಕೊಳ್ಳೋದು, ಇದು ಕೃಷ್ಣಮೂರ್ತಿಯವರು ಒಬ್ಬರಿಂದಲೇ ಆಗಬೇಕಾಗಿರುವಂಥ ಕೆಲಸ ಅಲ್ಲ, ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಂಗೆ ಗೊತ್ತಿದೆ ನೀವೆಲ್ಲರೂ ಕೈ ಜೋಡಿಸ್ತೀರಾ, ಆಗಿದ್ದರಿಂದ ಇಲ್ಲಿಗೆ ಬಂದಿದ್ದೀರಾ. ಇಲ್ಲದೆ ಹೋದ್ರೆ ಯಾಕೆ ಬರ್ತಾ ಇದ್ರಿ? ಮತ್ತು ಎರಡನೇದು ನೆನ್ಪಿಟ್ಕೊಳ್ಳಿ, ಯಾರು ಗೋ ಸೇವೆಗೆ ಅಂತ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೋ, ಸಮರ್ಪಣೆ ಪೂರ್ತಿ ಮಾಡಿಕೊಳ್ಳಿಲ್ಲ ಅಂದ್ರೂ ತಿಂಗಳಿಗಿಷ್ಟು ಅಂತ ಕೊಡ್ತಾರೋ, ಭಗವಂತ ಅವರ ಮನೆಯ ಸಂಪತ್ತನ್ನು ಜಾಸ್ತಿ ಮಾಡ್ತಾರೆ. ನಾನು ಸುಮ್ಮನೆ ಹೇಳ್ತಿಲ್ಲ ರೀ. ಜೈನರು ಮತ್ತು ಮಾರ್ವಾಡಿಗಳು ಗೋವಿನ ಸೇವೆ ತುಂಬಾ ಮಾಡ್ತಾರೆ, ನೋಡಿದ್ದೀರಿ? ಅವ್ರು ನೀವು ಏನನ್ನು ಕೇಳಲಿಕ್ಕೆ ಬಂದ್ರು ಇನ್ಯಾವುದಕ್ಕೂ ದುಡ್ಡು ಕೊಡಲ್ಲ. ಎಲ್ಲಾದ್ರೂ ಗೋವಿನ ಗೋಶಾಲೆ ಇದೆ ಅಂತ ಗೊತ್ತಾಗಿ ಚೆನ್ನಾಗಿ ನಡೀತಿದೆ ಅಂತ ಗೊತ್ತಾದ್ರೆ ಅವರೇ ಬಂದು ನೀವು ಕೇಳೋ ಮುಂಚೆ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ನಮ್ಮ ಎಲ್ಲ ಸಂಪತ್ತು ಏನು ಬೆಳೆಸ್ಕೊಂಡಿದ್ದೀವಲ್ಲ ಅದೆಲ್ಲ ಗೋತಾಯಿಯ ಪ್ರಭಾವದಿಂದಾಗಿ ಅಂತ. ಅವಳನ್ನ ಎಷ್ಟು ಉಳಿಸ್ಕೊಳ್ತಾರೋ ಇವರಷ್ಟು ಸಂಪದ್ಭರಿತರಾಗ್ತಾರೆ. ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಮಾತ್ರ ಮಾರ್ವಾಡಿಗಳು ಯಾಕೆ ಶ್ರೀಮಂತರಾಗ್ತಾರೆ ಅಂತ ಅನ್ನಿಸ್ತಿರುತ್ತೆ. ಆದರೆ ಇಂಡೈರೆಕ್ಟ್ಲಿ ಗೋವಿನ ಸೇವೆ ಮಾಡ್ತಾರಲ್ಲ ಅದವ್ರ ಶ್ರೀಮಂತಿಕೆ. ಭಾರತ, ನಾನು ಇದನ್ನು ಹೇಳಬೇಕಾದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ನಿಮ್ಗೆ ಅನೇಕರಿಗೆ ಪೊಲಿಟಿಕಲ್ ಅಂತ ಅನ್ನಿಸ್ಬೋದು, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 2014ಕ್ಕಿಂತ ಮುಂಚೆ ಗೋವಿನ ನಿರಂತರ ಹತ್ಯೆ ನಡೀತಿತ್ತು. ಈ ದೇಶದಲ್ಲಿ ಯಾರು ಪ್ರಧಾನಿ ಆಗ್ತಿದ್ರೋ, ಯಾರು ರಾಷ್ಟ್ರಪತಿ ಆಗ್ತಿದ್ರೋ, ಯಾರು ಮುಖ್ಯಮಂತ್ರಿಗಳಾಗ್ತಿದ್ರೋ ಅವ್ರು ಯಾವತ್ತೂ ಗೋವಿನ ಹತ್ರ ಬಂದು ಸೇವೆ ಮಾಡಿದ ಉಲ್ಲೇಖ ಇರಲಿಲ್ಲ. 2014 ನಂತರ ಚೇಂಜ್ ಆಗ್ಬಿಡ್ತು. ಈ ದೇಶದ ಪ್ರಧಾನಿಗಳು ಮನೆಯಲ್ಲೇ ಗೋವು ಸಾಕೋತಾರೆ. ಈ ದೇಶದ ಪ್ರಧಾನಿಗಳು ಎಲ್ಲೋದ್ರೂ ಗೋವಿನ ಪೂಜೆ ಮಾಡ್ತಾರೆ. ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರೆ, ಪುಣ್ಯಾತ್ಮ, ಅವ್ರು ಎಲ್ಲೋದ್ರೂ ಗೋವಿನ ಜೊತೆ 10 ನಿಮಿಷ 15 ನಿಮಿಷ ಕಾಲ ಕಳೀತಾರೆ, ಖುಷಿಯಾಗಿ ಅದ್ರ ಜೊತೆ ನಿಂತ್ಕೋತಾರೆ. ಈ ದೇಶದ ಅನೇಕ ಮುಖ್ಯಮಂತ್ರಿಗಳು, ಕನಿಷ್ಠ ಪಕ್ಷ 15ರಿಂದ 20 ಮುಖ್ಯಮಂತ್ರಿಗಳು ನಾವು ಗೋ ಸೇವೆಯನ್ನ ಪ್ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ಕೊಳ್ಳುವಂಥವರಾದ್ರು. ಏನಾಯ್ತು ಅದರ ಲಾಭ? ಏನಾಯ್ತು? ಗೋ ಉಳಿತ, ಗೋ ಹತ್ಯೆ ನಿಷೇಧ ಆಗಲಿಲ್ಲ ಅಂತ ನಾವೆಲ್ಲ ಅನ್ಕೊಳ್ತೀವಲ್ಲ. ಆದ್ರೆ ಮಾನಸಿಕವಾಗಿ ಗೋವನ್ನ ಧೈರ್ಯವಾಗಿ ಪೂಜೆ ಮಾಡುವಂಥವ್ರು ಇಂಥವ್ರು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ 500 ವರ್ಷಗಳಿಂದ ಆಗದೇ ಇದ್ದ ರಾಮ ಮಂದಿರ ಆಗೋಗ್ಲಿಲ್ವಾ? ಹೆಂಗ್ರಿ ಸಾಧ್ಯ ಆಯ್ತು ಅದು? ಏನ್ ನಮ್ಮ ಅಪ್ಪ ಬಡದಾಡಿರ್ಲಿಲ್ವಾ? ಅದಕ್ಕೆ ನಮ್ಮ ತಾತ ಬಡದಾಡಿರ್ಲಿಲ್ವಾ? ನನ್ನ ಮುತ್ತಾತ ಬಡದಾಡಿರ್ಲಿಲ್ವಾ? 500 ವರ್ಷಗಳಿಂದ ಫೈಟ್ ಮಾಡ್ಕೊಂಡು ಬಂದಿದ್ರು, ಆದ್ರೆ ಯಾವತ್ತೂ ಆಗಿರ್ಲಿಲ್ಲ. ಹೆಂಗಾಗ್ಬಿಡುತ್ತೀಗ? ಗೋ ಸೇವೆ ಅದು ಯಾವಾಗ ನಡಿಲಿಕ್ಕೆ ಶುರುವಾಯ್ತೋ ಗೋವಿಗೆ ಅನ್ನಿಸ್ತು ಟೈಮ್ ಸರಿಯಾಗಿದೆ, ರಾಮ ನೀನು ಬಾ, ಈಗ ಪರವಾಗಿಲ್ಲ, ಜನ ಸುಧಾರಿಸಿದ್ದಾರೆ, ನನಗೆ ಗೌರವ ಸಿಗ್ತಿದೆ ಅಂದಮೇಲೆ ನಿನಗೂ ಗೌರವ ಸಿಗುತ್ತೆ ಅಂತ ರಾಮನನ್ನು ವೆಲ್ಕಮ್ ಮಾಡಿದ ಗೋವು. ಸರಿಯಾಗಿ ಗೋ ಪೂಜೆ ಮಾಡಿ. ನಿಜವಾದ ಗೋವಳ ಇನ್ನೂ ಬರಬೇಕಾಗಿದ್ದಾನೆ, ಕೃಷ್ಣ ಬರಬೇಕಾಗಿದ್ದಾನೆ. ಸರಿಯಾದ ಟೈಮಿಗೆ ಬರ್ತಾನೆ. ಗೋಪೂಜೆ ಕರೆಕ್ಟಾಗಿ ಮಾಡಿ, ಕರೆಕ್ಟಾಗಿ ಮಾಡ್ತಾ ನಾವು ಕೃಷ್ಣನ ಮಂದಿರಕ್ಕೋಸ್ಕರ ಬಡದಾಡಬೇಕಾಗಿಲ್ಲ ರೀ. ಕೃಷ್ಣನಿಗೆ ಗ್ರೌಂಡ್ ರಿಪೋರ್ಟ್ ಕೊಡಬಲ್ಲ ಗೋವುಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಗ್ರೌಂಡ್ ರಿಪೋರ್ಟ್ ಕೊಡ್ತವೆ, ಟೈಮ್ ಪರ್ಫೆಕ್ಟ್ ಆಗಿದೆ ಬಾಯಿಗ ಅಂತ.
100% ಬರ್ತಾನೆ. ಬಹಳ ದೂರ ಇಲ್ಲ, ಬಹಳ ಬೇಗ ಬರ್ತಾನೆ. ಶಿವ ಬಂದಾಯ್ತು, ಏನ್ ಗ್ರ್ಯಾಂಡ್ ಆಗಿ ಕೂತಿದ್ದಾನೆ. ಸ್ವಲ್ಪ ನಂದಿಗಳಿಂದ ಸ್ವಲ್ಪ ಕರೆಕ್ಟ್ ಆಗಿ ರಿಪೋರ್ಟ್ ಕೊಡ್ಲಿ, ಒರಿಜಿನಲ್ ಜಾಗಕ್ಕೆ ಹೋಗಿ ಕೂತ್ಕೋತಾನೆ. ಬಹಳ ದೂರ ಇಲ್ಲ. ನಾನು ನಿಮ್ಗೆ ಮಾತು ಹೇಳ್ತೀನಲ್ಲ, ನಾನು ಸುಮ್ಮನೆ ಹೇಳಿ ಹೋಗಲ್ಲ. ನೀವು ಇದನ್ನು ಗಮನಿಸಿ, ನಾನು ಹೇಳಿರೋ ಮಾತು ಹೌದೋ ಅಲ್ವೋ ಅಂತ. ನಾನು ಇನ್ನೊಂದು 8 ವರ್ಷ ಸೇಫರ್ ಸೈಡಿಗೆ ತಗೋತೀನಿ. 8 ವರ್ಷ ಆಗೋದಿಲ್ಲ, ಮುಂದಿನ 4-5 ವರ್ಷಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಕೇಳ್ತೀರಾ. ಯಾಕೆಂದ್ರೆ ಬೆಂಗಳೂರಿನ ನಟ್ಟ ನಡುವೆ 400 ಗೋವುಗಳನ್ನು ಸಾಕಿದ್ದೀವಿ ಅಂತಂದ್ರೆ ಅವ್ರು ಕರೆಕ್ಟ್ ರಿಪೋರ್ಟ್ ಕೊಡೋದಿಲ್ಲ ಅನ್ಕೊಂಡಿರ್ತಾರೆ. 100% ಕೊಡ್ತಾರೆ. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ಗೋವು ಬರೀ ದೇವಸ್ಥಾನಗಳನ್ನು ಕಟ್ಟಿಸಿ ಕೊಡ್ಲಿಲ್ಲ. ಗೋವು ನಮ್ಮ ಸಂಪತ್ತಿ ಎಷ್ಟು ವೃದ್ಧಿಸ್ತು ಅಂತಂದ್ರೆ, ಗೋವಿನ ಪೂಜೆ ಶುರುವಾಗೋಕ್ಕಿಂತ ಮುಂಚೆ, ಈ ದೇಶದಲ್ಲಿ ಪ್ರಧಾನಿಗಳು ಗೋವಿನ ಪೂಜೆ ಮಾಡ್ತಾರೆ ಅಂತ ಹೇಳೋಕ್ಕಿಂತ ಮುಂಚೆ, ಈ ದೇಶ ಜಗತ್ತಿನ 14ನೇ ಶ್ರೀಮಂತ ರಾಷ್ಟ್ರವಾಗಿತ್ತು. ಫ್ರೆಜೈಲ್ ಫೈ ಅಲ್ಲಿತ್ತು. ಫ್ರೆಜೈಲ್ ಫೈ ಅಂದ್ರೆ ಏನ್ ಗೊತ್ತಾ? ನಾಶವಾಗುವ ಎಕಾನಮಿ ಅಂತ ಕರೀತಿದ್ರು. ಜಗತ್ತಿನ 5 ವಲ್ನರಬಲ್ ಎಕಾನಮಿಗಳಲ್ಲಿ ಒಂದು ಭಾರತ ಅಂತಿತ್ತು. ಇವತ್ತು ಭಾರತ ಹೆಂಗ್ರಿ? ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಹೆಂಗ್ರಿ ಅದು? ಜಗತ್ನಲ್ಲಿ ಅತ್ಯಂತ ಹೆಚ್ಚು ಬಡವರಿರುವಂತ ರಾಷ್ಟ್ರ ಭಾರತ ಅಂತ ಆಗಿತ್ತು. ಕರೋನಾ ಟೈಮ್ನಲ್ಲಿ ಭಾರತದ ಕುರಿತಂತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಂದು ರಿಪೋರ್ಟ್ ಹೊರಗೆ ಹಾಕಿ ಹೇಳ್ತು, ಕರೋನಾ ಟೈಮ್ನಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ದಾರಿದ್ರ್ಯಕ್ಕೆ ತಳ್ಳಲ್ಪಟ್ರೆ ಭಾರತದ ಬಡವರು ಬಡತನ ರೇಖೆಯಿಂದ ಮೇಲಕ್ಕೆ ಬಂದ್ಬಿಟ್ರು. ಇದು ಭಾರತದ ವೈಶಿಷ್ಟ್ಯ. ಹೆಂಗ್ರಿ ಸಾಧ್ಯ ಅದು? ಯುದ್ಧ ನಡೆದ್ರೆ ಬೇರೆ ರಾಷ್ಟ್ರಗಳು ಬಡ ರಾಷ್ಟ್ರವಾಗ್ತವೆ. ಪಾಕಿಸ್ತಾನದೊಂದಿಗೆ ಆಪರೇಷನ್ ಸಿಂಧೂರ್ ಶುರುವಾಯಿತು. ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಇದ್ವಿ. 4 ದಿನದಲ್ಲಿ ಯುದ್ಧ ಮುಗಿಯೋದ್ರ ವೇಳೆಗೆ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ಆದ್ವಿ. ಹೆಂಗ್ರಿ ಅದು? ಭಾರತವನ್ನ ಡೆಡ್ ಎಕಾನಮಿ ಅಂತ ಹೇಳ್ದ ಟ್ರಂಪ್. ಆದ್ರೆ ಇದೇ ಭಾರತ ಈ ಡೆಡ್ ಎಕಾನಮಿ ಒಂದು ದೀಪಾವಳಿಗೆ, ನೆನ್ಪಿಟ್ಕೊಳ್ಳಿ, ಒಂದು ದೀಪಾವಳಿಗೆ ಭಾರತ ನಡೆಸಿದ ಬಿಸ್ನೆಸ್ ಎಷ್ಟಂತ ಗೊತ್ತಾ? 6 ಲಕ್ಷ ಕೋಟಿ ರೂಪಾಯಿ. 6 lakh crores. ನನಗೊಬ್ಬ ಸ್ವೀಟ್ ಅಂಗಡಿಯವರು ಹೇಳ್ತಾ ಇದ್ರು, ಬೆಂಗಳೂರು 1ರಲ್ಲೇ ದೀಪಾವಳಿಗೆ ಮಾರಾಟವಾದ ಸ್ವೀಟ್, ಒಟ್ಟು ಸ್ವೀಟ್ ಬೆಂಗಳೂರು 1ರಲ್ಲಿ ಸಿಟಿಯಲ್ಲಿ 10,000 ಕೋಟಿ ರೂಪಾಯಿ ಇತ್ತು. ನಂಗೆ ಈಗಲೂ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. 10,000 ಕೋಟಿ ರೂಪಾಯಿ ಸ್ವೀಟು. ಇಮ್ಯಾಜಿನ್ ಮಾಡಿ, 10,000 ಕೋಟಿ ರೂಪಾಯಿ ಸ್ವೀಟ್ ನಲ್ಲಿ 1,000 ಕೋಟಿ ರೂಪಾಯಿ ಸ್ವೀಟ್ ಖರೀದಿ ಮಾಡುವ ನಾನು ನೀವುಗಳು ದೇಸಿ ತಳಿ ಹಸುವಿನ ಹಾಲು ಬಳಸಿರೋ ಸ್ವೀಟ್ ಮಾತ್ರ ಖರೀದಿ ಮಾಡ್ತೀವಿ ಅಂತಂದ್ರೆ, ಇಲ್ಲಿ 400 ಹಸುಗಳಲ್ಲ 4,000 ಹಸುಗಳು ನಿಂತರೂ ಕೂಡ ಸಾಕಾಗೋದಿಲ್ಲ ಅಂತ ಆಗುತ್ತೆ. ಇಷ್ಟೇ ಮಾಡಬೇಕಾಗಿರೋದು, ಇಷ್ಟೇ. ಒಂದು ಪುಟ್ಟ ಪ್ರಯತ್ನ. ಮುಂದಿನ ದೀಪಾವಳಿಗೆ ಸ್ವೀಟ್ ಕೊಡಬೇಕಾದ್ರೆ ದೇಸಿ ಹಸುವಿನ ಹಾಲನ್ನ ಬಳಸಿ ಮಾಡಿರುವ ಸ್ವೀಟ್ ಮಾತ್ರ ಕೊಡ್ತೀನಿ. ಇಷ್ಟೇ ರೀ. ನೀವೇನು ಗೋ ಸಾಕ್ಲಿಕ್ಕೆ ದುಡ್ಡು ಕೊಡಬೇಕು ಅಂತಿಲ್ಲ. ಆದರೆ ಸ್ವೀಟ್ ಬೇರೆಯವರಿಗೆ ಕೊಡುವಾಗ ಶುದ್ಧ ಸ್ವೀಟನ್ನು ಕೊಡ್ತೀನಿ ಅಂತ ನಿಶ್ಚಯ ಮಾಡಿಬಿಟ್ರೆ ಈ ಗೋವುಗಳ ಜೀವನ ಹೆಂಗಾಗ್ಬಿಡತ್ತೆ ಅಂತಂದ್ರೆ ನಾವು ಅನ್ಕೊಂಡಿದ್ದೆಲ್ಲ ಸಾರ್ಥಕ ಆಗತ್ತೆ. ಆ ದೃಷ್ಟಿಯಿಂದ ಎಲ್ಲಾದರೂ ಗೋಶಾಲೆಯನ್ನ, ದೇಸಿ ತಳಿಯ ಹಸುಗಳನ್ನು ನೋಡಿದಾಗಲೆಲ್ಲ ನಂಗೆ ಬಹಳ ಹೆಮ್ಮೆ ಮತ್ತು ಪ್ರೀತಿ ಅನ್ಸುತ್ತೆ. ಯಾರ್ಯಾರು ಅದನ್ನು ಸಾಕುವ ಪ್ರಯತ್ನ ಮಾಡಿದ್ದಾರೋ, ಅದರ ಹಿಂದೆ ಸಾಹಸವನ್ನು ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲರನ್ನು ಅಭಿನಂದಿಸಬೇಕು ಅನ್ಸುತ್ತೆ. ನೀವೆಲ್ಲರೂ ಅವ್ರ ಕೈಯನ್ನು ಬಲಪಡಿಸಿ, ನಾವೆಲ್ಲರೂ ಜೊತೆಗೂಡಿ ಬಲಪಡಿಸೋಣ. ಒಂದು ಗಟ್ಟಿಯಾಗಿರುವಂಥ ಈ ಥರದ ಸಮಾಜದಲ್ಲಿ ಜನ ನಿರ್ಮಾಣಗೊಂಡ್ರು ಅಂತಂದ್ರೆ ನಾವೊಂದು ಬಲವಾಗಿರುವಂಥ ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ. ಅಂತ ಶಕ್ತಿಯನ್ನು ನಾವೆಲ್ಲರೂ ಸೇರಿ ತುಂಬೋಣ. ಭಾರತ ಶ್ರೀಮಂತಿಕೆಯತ್ತ ದಾಪುಗಾಲು ಹಾಕ್ತಿದೆ. ನಾನು ಗೋವುಗಳಲ್ಲಿ ಪ್ರಾರ್ಥಿಸ್ಕೊಳ್ತೀನಿ, ಕರ್ನಾಟಕವನ್ನು ಹಾಗೆ ಮಾಡುತ್ತಾಯಿ. ಕರ್ನಾಟಕನ ಯಾಕೆ ಹಿಂಗೆ ಹಾಳು ಮಾಡ್ತಾ ಇದೆಯಾ? ಕರ್ನಾಟಕನೂ ಚೆನ್ನಾಗಿ ಮಾಡು ಅಂತ ಆ ಗೋವುಗಳಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳೋಣ. ಆ ಗೋಮಾತೆ ನಮ್ಮೆಲ್ಲರನ್ನು ಹರಸ್ಲಿ ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ, ಪ್ರೀತಿಯಿಂದ ಕರೆಸ್ತಾ ನಿಮ್ಗೆಲ್ರಿಗೂ ನಾನು ಅಷ್ಟೇ ಪ್ರೀತಿಯಿಂದ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಿ 100ನೇ ವರ್ಷದ ಈ ಸಂಭ್ರಮಾಚರಣೆಯಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾವು ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಶುಭಕಾಮನೆಗಳನ್ನು ಅರ್ಪಿಸೋಣ. ಏನು ಅರ್ಪಿಸೋದು? ನಾವೆಲ್ಲರೂ ಸ್ವಯಂ ಸೇವಕರೇ, ವಿಶೇಷವಾಗಿ ಮತ್ಯಾರಿಗೂ ಅರ್ಪಿಸಿದಂತಲ್ಲ. ನಾವೆಲ್ಲರೂ ಸೇರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದನ್ನು ಅರ್ಪಿಸೋಣ ಅಂತ ಅತ್ಯಂತ ಕೃತಜ್ಞತೆಯಿಂದ, ಕಳಕಳಿಯಿಂದ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್. ವಂದೇ ಗೋಮಾತರಂ.
ಬಹಳ ಸಂತೋಷ ಆಯಿತು. ಕೃಷ್ಣಮೂರ್ತಿಯವರು ಕಳೆದ ಒಂದು ದಶಕದಿಂದ 400ಕ್ಕೂ ಹೆಚ್ಚು ಗೋವುಗಳನ್ನು ಇಲ್ಲಿ ಕಾಪಾಡ್ಕೊಂಡು ಬಂದಿರೋದು. ಫಸ್ಟ್ ಆಫ್ ಆಲ್ ಬೆಂಗಳೂರು ಅಂತಂದರೆ ನಮ್ಮ ಕಲ್ಪನೆ ಬೇರೆನೋ ಇದೆ, ಆದರೆ ಅಂಥ ಬೆಂಗಳೂರಿನ ಕಾಂಕ್ರೀಟ್ ಜಗತ್ತಿನ ನಟ್ಟ ನಡುವೆ ಈ ಥರ 400 ಗೋವುಗಳನ್ನು ಸಾಕೋದು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋದು ಅತ್ಯಂತ ಕಷ್ಟ ಅಂತ ಗೋವುಗಳನ್ನು ಸಾಕಿ ಗೊತ್ತಿರುವಂಥ ನನಗೆ ಅದರದ್ದೊಂದು ಅನುಭವ ಇದೆ. ನಾನು ಎಲ್ಲರನ್ನೂ ಪ್ರಾರ್ಥಿಸ್ಕೊಳ್ತೀನಿ, ಈ ಥರದ ಗೋ ಸೇವೆ ಯಾರು ಮಾಡ್ತಾರೋ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕೊಡಬೇಕು ಮತ್ತು ಸಮಾಜದ ಜನರಾಗಿ ನಾವು ಅವ್ರ ಜೊತೆ ನಿಲ್ಲಬೇಕು. ಯಾರ್ಯಾರಿಗೆ ದೈಹಿಕವಾಗಿ ಶ್ರಮವನ್ನು ಕೊಡ್ಲಿಕ್ಕೆ ಸಾಧ್ಯವೋ ಅವರು ಅದನ್ನು ಮಾಡ್ಬೋದು, ಯಾರ್ಯಾರು ಅವರಿಗೆ ಧನ ಸಹಾಯದ ಮೂಲಕ ಜೊತೆಯಲ್ಲಿ ನಿಲ್ಲಬೇಕು. ಒಟ್ಟಾರೆ ಗೋವು ಉಳಿದ್ರೆ ನಾಡು ಉಳಿಯುತ್ತೆ ಅನ್ನುವ ಈ ಸಂಕಲ್ಪವನ್ನು ನಾವೆಲ್ಲರೂ ಸಮಾಜಕ್ಕೆ ಕೊಡಬೇಕಾಗಿದೆ ಅಂತ ಅನ್ಸುತ್ತೆ. ಇವತ್ತು ನಡೀತಕ್ಕಂಥ ಗೋಸೇವಾ ಕಾರ್ಯಕ್ರಮ ನಮ್ಮ ಹಳೆಯ ಸಂಸ್ಕೃತಿ ಪರಂಪರೆಯನ್ನು ಮತ್ತೆ ಪುನರುದ್ಧಾರ ಮಾಡೋ ದಿಕ್ಕಿನಲ್ಲಿ ಒಂದು ವೇಗವನ್ನು ಕೊಡ್ತಾ ಇದೆ ಮತ್ತು ಶ್ರದ್ಧೆ ಇರತಕ್ಕಂಥ ಅನೇಕ ಜನ ಹಿಂದೂ ಬಾಂಧವರು ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಿದ್ದರೆ ಗೋಸೇವೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಗೋಶಾಲೆಯನ್ನು ನಡೆಸ್ತಕ್ಕಂಥ ಕೃಷ್ಣಮೂರ್ತಿಯವರಿಗೆ, ಅವರ ಕುಟುಂಬದ ವರ್ಗದವರಿಗೆ ದೇವರು ಆಯುಷ್ಯರಿಗೆ ಕೊಡಲಿ, ಮತ್ತಷ್ಟು ವಿಸ್ತಾರವನ್ನು ಮಾಡಲಿ ಮತ್ತು ನಮ್ಮ ನಂಬಿಕೆಗಳನ್ನು ಮತ್ತಷ್ಟು ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿಸಲಿ ಅಂತ ನಾನು ಜನರಲ್ಲಿ ಬಿಟ್ಟು. ಬೇಗೂರಿನಲ್ಲಿ ಇವತ್ತು ನಮ್ಮ ಕೃಷ್ಣಮೂರ್ತಿಯವರು ಒಂದು ಗೋಶಾಲೆ ತುಂಬ ವರ್ಷದಿಂದ ಮಾಡಿದ್ದಾರೆ. ಇದು ಒಂದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಇದ್ದಂಗೆ. ಇದನ್ನು ನೋಡಿ ನಾವು ಇಲ್ಲಿ ಬಂದು ನೋಡಿದಾಗ ನಮಗೂ ಏನೋ ಒಂದು ಗೋಶಾಲೆ ಮಾಡಬೇಕು ಅನಿಸಿದೆ. ಇದರಿಂದ ಸಣ್ಣ ವಯಸ್ಸಿದ್ದೂ ತುಂಬ ಚೆನ್ನಾಗಿ ಇದನ್ನೆಲ್ಲ ಮಾಡಿ ಇಷ್ಟು ದೊಡ್ಡ ಜಮೀನಲ್ಲಿ ಸುಮಾರು ಕೋಟಿಗಳು ಹೋಗುತ್ತೆ ಅಂಥ ಜಮೀನನ್ನು ಒಂದು ಗೋಶಾಲೆ ಮಾಡಿದ್ದಾರೆ. ಒಂಥರ ಅವ್ರು ನೋಡ್ಕೊಂಡು ನಾವು ಬುದ್ಧಿ ಕಲ್ತಂಗೆ ಆಯಿತು. ನಾವು ಒಂದು ಮಾಡಬೇಕು ಅನಿಸ್ತು. ಮತ್ತು ಅವರು ಅವ್ರಿಗೆ ಭಗವಂತ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಮೊದಲನೇದಾಗಿ ಕೃಷ್ಣಮೂರ್ತಿ ಮತ್ತು ಅವರ ಕುಟುಂಬಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತು ಅವ್ರಿಗೆ ಇನ್ನಷ್ಟು ಶಕ್ತಿ ಬರೆಸಲಿ. ಯಾಕಂದರೆ ಈ ಕೆಲಸ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಈ ಕಾಂಕ್ರೀಟ್ ನಗರಗಳಲ್ಲಿ ಮಧ್ಯದಲ್ಲಿ 400 ಅದು ದೇಶೀಯ ಹಸುಗಳನ್ನ ಸಾಕ್ತಿರೋಂಥ ಅದು ಕಡಿಮೆ ಕಷ್ಟ ಅಲ್ಲ. ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವರ ಇಡೀ ಪರಿವಾರಕ್ಕೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಹೆಚ್ಚಿನ ಒಂದು ಈ ಪಶು ಸಂಗೋಪನೆ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಬೇಗೂರು ಗ್ರಾಮದಲ್ಲಿ ಶ್ರೀಕೃಷ್ಣ ಗೋಶಾಲೆಯನ್ನು ತೆರೆದು ಕೃಷ್ಣಮೂರ್ತಿಯವರ ಕುಟುಂಬದವರು ಈ ಭಾಗದಲ್ಲಿ ಅನೇಕ 90% ಕೃಷಿ ಪ್ರಧಾನಿತ ಕುಟುಂಬಗಳಿದ್ದವು. ಈಗ ಅದೆಲ್ಲ ಮಾರ್ಪಾಡಾಗಿದೆ. ಆ ತಳಿಯನ್ನು ಗೋತಳಿಯನ್ನು ಉಳಿಸ್ಕೊಂಡು ಬಂದಿರುವಂಥ ನಮ್ಮ ಕೃಷ್ಣಮೂರ್ತಿ ಕುಟುಂಬದವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಇನ್ನು ಮುಂದೆ ಈ ಗೋಶಾಲೆ ರಾಷ್ಟ್ರ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದೇವರು ಅವರಿಗೆ ಸದಾಕಾಲ ಆಶೀರ್ವಾದ ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಶ್ರೀಕೃಷ್ಣ ಗೋಶಾಲೆ ವತಿಯಿಂದ ಏನು ಈ ಕಾರ್ಯಕ್ರಮ ನಡೀತು, ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ. ನಿಜಕ್ಕೂ ಗೋಸೇವೆಯನ್ನು ಕೃಷ್ಣಮೂರ್ತಿಯವರು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗಂತೂ ಬಹಳ ಸಂತೋಷ. ಈ ಭಾಗದಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಮತ್ತು ಈ ನೈಸ್ ರೋಡ್ ಆಗಿರ್ಬೋದು, ಈ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ನಾವೆಲ್ಲೇ ಗೋರಕ್ಷಣೆಯನ್ನು ಮಾಡಿದಾಗ ಆ ಗೋವುಗಳನ್ನು ಎಲ್ಲಿ ಬಿಡೋದು ಅನ್ನೋದು ನಮಗೆ ಸಾಹಸ ಒಂದು ರೀತಿ ಅವತ್ತು ನಮಗೆ ಅದು ಭಾಳ ದೊಡ್ಡ ಒಂದು ಸಮಸ್ಯೆ ಆಗಿ ಕಾಡುತ್ತೆ. ನಾವು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನಿಂದ ಹಿಡಿದು ಬೇಗೂರು ಪೊಲೀಸ್ ಸ್ಟೇಷನ್ವರೆಗೂ ಎಲ್ಲಿಗೆ ಬಿಡಬೇಕು ಅಂತ ಬಂದರೆ ಕೊನೆಗೆ ತಂದು ಬಿಡೋದು ಶ್ರೀಕೃಷ್ಣ ಗೋಶಾಲೆಗೆ. ಹಾಗಾಗಿ ಕೃಷ್ಣಮೂರ್ತಿ ಅವರಿಗೆ ನಾನು ತುಂಬ ಧನ್ಯವಾದವನ್ನು ತಿಳಿಸ್ತೀನಿ. ನಾವು ಇಲ್ಲಿಗೆ ಅನೇಕ ವರ್ಷಗಳಿಂದ ನಾವು ರಕ್ಷಣೆ ಮಾಡಿದಂಥ ಅನೇಕ ಗೋವುಗಳನ್ನು ತಂದಿಲ್ಲಿ ಬಿಟ್ಟಿದ್ದೀವಿ. ಅವರು ಆ ಗೋ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ನೇರವಾದ ಮನವಿ ಮತ್ತು ಆಗ್ರಹವನ್ನು ಮಾಡೋದು, ನೀವು ಜನರಿಗೆ ಈ ಉಚಿತ ಭಾಗ್ಯಗಳು ಅಂತ ಹೇಳಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರನ್ನು ಸೋಂಬೇರಿಗಳನ್ನಾಗಿ ಮಾಡೋದ್ರ ಬದಲು ಅವರಿಗೆ ಅನಗತ್ಯವಾದಂಥ ವೇಸ್ಟ್ ಖರ್ಚುಗಳನ್ನು ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಏನೋ ಅವೈಜ್ಞಾನಿಕವಾದಂತಹ ಯೋಜನೆಗಳನ್ನು ರೂಪಿಸೋದಕ್ಕಿಂತ ಪ್ರತಿ ತಾಲೂಕಿಗೊಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿ, ಪ್ರತಿ ತಾಲೂಕಿಗೊಂದು ಗೋಶಾಲೆಯನ್ನು ಸರ್ಕಾರ ನಿರ್ಮಾಣ ಮಾಡಬೇಕು. ಮತ್ತು ನಾನು
ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಗೋ ಹತ್ಯೆಯನ್ನು ನೀವು ತಡಿಲಿಲ್ಲ ಅಂತ ಅಂದರೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಹೋರಾಟವನ್ನು ಮಾಡಬೇಕಾಗುತ್ತೆ. ಇವತ್ತು ಕಾನೂನುಗಳು ಕೇವಲ ಪುಸ್ತಕಕ್ಕೆ, ಸಂವಿಧಾನ ಕೇವಲ ಪುಸ್ತಕಕ್ಕೆ, ನಿಮ್ಮ ಇವರು ಹೈಕಮಾಂಡ್ನ ಲೀಡರ್ಗಳು ಕಿಸೆಯಲ್ಲಿ ಸಂವಿಧಾನವನ್ನು ಇಟ್ಕೊಂಡು ತೋರಿಸ್ತಾರೆ. ಅದೇ ಸಂವಿಧಾನವನ್ನು ಪುಟವನ್ನು ತೆರೆದು ಓದಲಿಕ್ಕೆ ಹೇಳಿ ಅದರೊಳಗೆ ಗೋ ಹತ್ಯೆಯನ್ನು ಕಡಾಖಂಡಿತವಾಗಿ ನಿಷೇಧ ಮಾಡಲಾಗಿದೆ. ಜಾನುವಾರು ಸಾಗಾಣಿಕೆ ಮಾಡಬೇಕಾದ್ರೆ ಅದಕ್ಕೆ ನಿಬಂಧನೆಗಳನ್ನು ಹೇರಲಾಗಿದೆ. ಯಾವ ಸಂವಿಧಾನವನ್ನು ನೀವು ಜೋಬಿನಲ್ಲಿ ಇಟ್ಕೊಂಡು ಇದು ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ತೀರೋ ಅದೇ ಸಂವಿಧಾನದಲ್ಲಿ ಗೋವಿನ ಜಾನುವಾರು ಸಾಗಾಣಿಕೆ ಆಗಿರ್ಬೋದು, ಗೋವನ್ನು ಇಲ್ಲಿ ಕಸಾಯಿಖಾನೆಗಳು ಬೆಂಗಳೂರಿನಲ್ಲಿ ಒಂದು ಮಾನ್ಯ ಸಿದ್ದರಾಮಯ್ಯನವರೇ ಅಥವಾ ಜಮೀರ್ ಅಹಮದ್ ಅವರೇ ಅಥವಾ ಬೇರೆ ಯಾರೇ ಆಗಿರ್ಬೋದು ಲೀಡರ್ಗಳು, ಯಾರಿದ್ದೀರಿ ನೀವು ಕಾಂಗ್ರೆಸ್ನ ಲೀಡರ್ಗಳು ಇವತ್ತು ಸರ್ಕಾರದಲ್ಲಿ, ಒಂದು ಘೋಷಣೆಯನ್ನು ಮಾಡಿ ನೀವು ನೋಡೋಣ. ಇಲ್ಲಿ ಅಧಿಕೃತವಾಗಿ BBMPಯಿಂದ ಪರವಾನಗಿ ತೆಗೆದುಕೊಂಡ ಕಸಾಯಿಖಾನೆಗಳು ಎಷ್ಟಿದ್ದಾವೆ? ಒಂದೇ ಒಂದು ಕಸಾಯಿಖಾನೆಯೂ ಬೆಂಗಳೂರಿನಲ್ಲಿ ಇಲ್ಲ ಅಂದ ಮೇಲೆ ಗೋವಿನ ಮಾಂಸ ಬೆಂಗಳೂರಿನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಕಸಾಯಿಖಾನೆಯೇ ಇಲ್ಲ, ಕಡಿಯುವುದಕ್ಕೆ ಪರ್ಮಿಷನ್ ಇಲ್ಲ. ಹಾಗಾದ ಮೇಲೆ ಗೋಮಾಂಸ ಹೇಗೆ ಬರುತ್ತೆ? ಪ್ರತಿ ಹೋಟೆಲ್ಗಳು ಇವತ್ತು ಬೀಫ್ ಹೋಟೆಲ್ಗಳಾಗಿರ್ಬೋದು, ನಾವು ಈಗಾಗಲೇ ಅನೇಕ ಕಡೆ ಪಟ್ಟಿ ಮಾಡಿ ಇಟ್ಟಿದ್ದೇವೆ. ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನಾವು ಪಟ್ಟಿ ಮಾಡಿ ಇಟ್ಟಿದ್ದೇವೆ. ಎಲ್ಲೆಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗೋವಿನ ಹತ್ಯೆ ನಡೆಯಲಾಗುತ್ತೆ ಅನ್ನೋದನ್ನ ಪಟ್ಟಿ ಮಾಡಿ ಇಟ್ಟಿದ್ದೇವೆ. ನಮ್ಮ ಕಾರ್ಯಾಚರಣೆ ಆರಂಭವಾಗುವುದಕ್ಕೆ ಮುನ್ನ ನೀವು ಕಾರ್ಯಾಚರಣೆ ಮಾಡಿದ್ರೆ ಬಹಳ ಸೂಕ್ತ ಅನ್ನೋದನ್ನು ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೇನೆ. ಸಂವಿಧಾನವನ್ನು ಜೋಬಲ್ಲಿ ಇಟ್ಕೊಳ್ಳೋದು ಬಿಟ್ಟು ಆ ಸಂವಿಧಾನ ಮತ್ತು ಕಾನೂನನ್ನು ಪಾಲನೆ ಮಾಡಿ ಅಂತ ಹೇಳಿ ಆಗ ಪುನೀತ್ ಕೆರೆಳ್ಳಿ ಅಂತವರು ಅಥವಾ ಸಂತೋಷ್ ಕರ್ತಾಳ್ ಅಂತವರು ನಾವು ಹುಟ್ಟುವ ಅವಶ್ಯಕತೆ ಇಲ್ಲ. ನಾವು ಗೋರಕ್ಷಣೆಗೆ ಬರಬೇಕಾಗಿಲ್ಲ. ಇವರು ಗೋರಕ್ಷಣೆ ಹೆಸರಲ್ಲಿ ಲೀಡರ್ ಮಾಡ್ತಾರೆ, ಹೆಸರು ತಗೊಳ್ತಾರೆ, ಹಣ ಮಾಡ್ತಾರೆ ಅನ್ನೋ ನಿಮ್ಮ ಆರೋಪಗಳನ್ನು ಪಕ್ಕಕ್ಕಿಟ್ಟು ಗೋರಕ್ಷಣೆಯನ್ನು ಸರ್ಕಾರದ ವತಿಯಿಂದ ನೀವೇ ಮಾಡಿ, ಸಂವಿಧಾನ ರಕ್ಷಣೆ ಮಾಡಿ, ಕಾನೂನು ರಕ್ಷಣೆ ಮಾಡಿ. ಎಲ್ಲೆಲ್ಲಿ ಕಸಾಯಿಖಾನೆಗಳು ಅಕ್ರಮವಾಗಿ ನಡೀತಿದ್ದಾವೋ ಅಲ್ಲೆಲ್ಲ ಕೂಡ ನಾವು ಕಾರ್ಯಾಚರಣೆಯನ್ನು ಮಾಡ್ತೇವೆ. ನಮಗಿಂತ ಮುಂಚೆ ನೀವು ಮಾಡಿದ್ರೆ ಒಳ್ಳೆಯದು, ನೀವು ಮಾಡಿದ್ರೆ ಅದು ಪೊಲೀಸ್ನವ್ರು ಮಾಡಿದ್ರೆ ನಿಮಗೆ ಹೆಸರು, ಇಲ್ಲ ಅಂದರೆ ಅದು ನಾವು ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ನಾವು ಮಾಡ್ತೇವೆ. ದೇಶದ 22 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇದೆ, ಆದರೂ ಕೂಡ ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಗೋಮಾಂಸವನ್ನು ರಫ್ತು ಮಾಡುವಂತ ದೇಶ ಭಾರತ ಅಂತ ಹೇಳಿ ನಿಮ್ಮ ಪ್ರತಿಸ್ಪರ್ಧಿಗಳು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಅದು ಬಹಳ ಸುಳ್ಳು ಆರೋಪ. ಅದು ನಾವು ಈಗಲೂ ಹೇಳ್ತಾ ಇದ್ದೇವೆ. ನಾವು ಇದಕ್ಕಾಗಲೇ ಆಲ್ರೆಡಿ ಇದನ್ನ RTI ಮಾಹಿತಿ ಅರ್ಜಿಯನ್ನು ಕೂಡ ಬರೆದು ಕೇಳಿದ್ದೀವಿ. ಭಾರತದಿಂದ 1 kg ಗೋಮಾಂಸವೂ ಕೂಡ ರಫ್ತಾಗೋದಿಲ್ಲ. ಇದು ಒಂದು ಅವರು ಪ್ರಚಾರಕ್ಕೆ ಅಥವಾ ಮತ್ಯಾವುದಕ್ಕೋ ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಹೇಳ್ತಕ್ಕಂಥದ್ದು. 1 kg ಗೋಮಾಂಸವೂ ಕೂಡ ಅಧಿಕೃತವಾಗಿ ರಫ್ತಾಗೋದಿಲ್ಲ. ಏನು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಇಟ್ಕೊಂಡೆ ಆ ಒಂದು ಆರೋಪ ಇಲ್ಲ. ಅವರು ರೆಡ್ ಮೀಟಿಗಿರುವಂಥ ಅದು ರೆಡ್ ಮೀಟ್ ಅಂತ ಏನು ಕರೀತಾರೆ, ಖಾರ ಮಾಂಸದ ರಫ್ತಿನ ಸ್ಟ್ಯಾಟಿಸ್ಟಿಕ್ಸ್ನ ಇಟ್ಕೊಂಡು ಅದನ್ನು ಗೋಮಾಂಸ ಅಂತ ಹೇಳ್ತಾರೆ. ಅಲ್ಲಿ ಗೋಮಾಂಸ ರಫ್ತು ಆಗೋದಿಲ್ಲ. ಗೋವನ್ನು ಪೂಜೆ ಮಾಡುವ ಪ್ರಧಾನಿಗಳು ಈ ದೇಶದಿಂದ ಗೋಮಾಂಸವನ್ನು ರಫ್ತು ಮಾಡ್ತಾರೆ ಅಂತ ಅಂದರೆ ಅದನ್ನು ಯಾವ ಮೂರ್ಖರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಸ್ಪಷ್ಟೀಕರಿಸಬೇಕಾಗುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ RSSನ ಪಥಸಂಚಲನಗಳಿಗೆ ಒಂದಷ್ಟು ಕಡೆ ಏನು ನಿರ್ಬಂಧಗಳನ್ನು ಅನುಮತಿಗಳನ್ನು ಪಡ್ಕೊಳ್ಬೇಕು. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ನಡೆಯುತ್ತಾ ಅಂದರೆ ಈಗ ಏನು ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಇವರು ನ್ಯಾಯಾಲಯ ಕೇಳಿರ್ತಕ್ಕಂಥ ಆ ಒಂದು ಬೇಡಿಕೆಗಳನ್ನು ಪೂರೈಸುತ್ತಾ ಆಗುತ್ತಾ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸಂಘ ಯಾವತ್ತೂ ಕೂಡ ಕಾನೂನು ಸಂವಿಧಾನಗಳನ್ನು ಮೀರಿ ಕೆಲಸ ಮಾಡಿಲ್ಲ. ಈ ದೇಶದ ಸಂವಿಧಾನದ ರಕ್ಷಣೆಗೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಆ ಕಾನೂನನ್ನು ಉಳಿಸ್ಕೊಳ್ಳೋದಕ್ಕೆ ಸಂಘ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಒಂದು ಸರ್ಕಾರವು ಮಾಡಲಾಗದ ಕೆಲಸವನ್ನು ಸಂವಿಧಾನ ರಕ್ಷಣೆಗಾಗಿ ಸಂಘ ಮಾಡಿದೆ. ಇವತ್ತು ಸಂಘಕ್ಕೆ ಇದನ್ನು ಒಂದು ಪಥಸಂಚಲನಕ್ಕೆ, ಕೇವಲ ಒಂದು ಪಥಸಂಚಲನಕ್ಕೆ ನೀವೇನಾದರೂ ತೊಂದರೆ ಕೊಡ್ತೀರಿ ಅನ್ನೋದಾದರೆ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು ಅಥವಾ ಮತಾರೆ ಆಗಿರ್ಬೋದು, ನಾವು ಕ್ರಾಂತಿಕಾರಿಗಳು, ನೀವು ಮುಂದಿನ ದಿನಗಳಲ್ಲಿ ರಂಜಾನ್ ಬರುತ್ತೆ, ಮುಂದಿನ ದಿನಗಳಲ್ಲಿ ಬಕ್ರೀದ್ ಬರುತ್ತೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಬಂದಾಗ ರಸ್ತೆಯಲ್ಲಿ ಏನೇನು ನಡೀತವೆ, ಯಾವ್ಯಾವ ಸಾರ್ವಜನಿಕ ಸ್ಥಳಗಳಲ್ಲಿ, ಯಾವ್ಯಾವ ಎಮ್ಮೆ ಮೈದಾನಗಳಲ್ಲಿ, ಯಾವ್ಯಾವ ಸರ್ಕಾರಿ ಮೈದಾನಗಳಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀರಾ, ಅಲ್ಲಿಗೆ ಪುನೀತ್ ಕೆರೆಹಳ್ಳಿ ಬಂದು ತಡಿಬೋದಾ? ಅದು ಸರ್ಕಾರಿನೇ. ಈಗ ನೀವು ಚಿತ್ತಾಪುರದಲ್ಲಿ ಸಂಘದ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂದರೆ ಅದೇ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ, ಆಟದ ಮೈದಾನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ತಡೆ ಹೊಡ್ತೇವೆ. ನೀವು ಆಗ ಹೇಗೆ ಮಾಡ್ತೀರಾ ಅನ್ನೋದನ್ನು ನಾವು ನೋಡ್ತೇವೆ. ನೀವೇ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ, ನೀವೇ ಹೇಳಿರುವಂಥ ದಾರಿ, ನೀವೇ ಹೇಳಿದ್ದೀರಿ. ಆಟದ ಮೈದಾನ ಮತ್ತು ಸಾರ್ವಜನಿಕ ಸ್ಥಳಗಳು ಅಷ್ಟೇ ಅಲ್ಲ ಸರ್, ಅವ್ರು ಹೇಳ್ತಾರೆ ಧಾರ್ಮಿಕ ಏನು ಹಿಂದೂ ಧಾರ್ಮಿಕ ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ಆವರಣಗಳಲ್ಲೂ ಕೂಡ ನೀವು ಚಟುವಟಿಕೆ ಮಾಡೋಂಗಿಲ್ಲ. ನಿಮ್ಮ ಅಪ್ಪನ ಮಂದ, ಅದು ನಿಮ್ಮ ಅಪ್ಪನ ಮನೆ ಆಸ್ತಿನ, ಅದು ಹಿಂದೂಗಳ ಆಸ್ತಿ, ದೇವಸ್ಥಾನದ ಆಸ್ತಿ, ದೇವಾಲಯದ ಆಸ್ತಿ.
ಅಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ನನಗೆ ಬೇಕಾಗಿಲ್ಲ. ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನೀವೇನಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರದ ಆವರಣಗಳು, ಸರ್ಕಾರದ ಮೈದಾನಗಳು, ಸರ್ಕಾರದ ಪಾರ್ಕ್ಗಳು, ಸರ್ಕಾರದ ಆಟದ ಮೈದಾನಗಳಲ್ಲಿ RSS ಕಾರ್ಯಕ್ರಮ ಮಾಡೋಂಗಿಲ್ಲ ಅಂತ ಅಂದರೆ ಯಾವ ಪಕ್ಷವೂ ಕಾರ್ಯಕ್ರಮ ಮಾಡೋಂಗಿಲ್ಲ, ಯಾವ ಇಸ್ಲಾಮಿಕ್ ಸಂಸ್ಥೆಗಳು ಕಾರ್ಯಕ್ರಮ ಮಾಡೋಂಗಿಲ್ಲ. ನೀವು ಹೇಗೆ ಬರ್ತಡೆಗಳನ್ನು ಮಾಡ್ಕೊಳ್ತೀರಿ, ನೀವು ಹೇಗೆ ಕಾರ್ಯಕ್ರಮಗಳು ಮಾಡ್ತೀರಾ ಅನ್ನೋದು ನಾವು ನೋಡ್ತೀವಿ. ಎಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ತಗೊಂಡಿದ್ದ ಪ್ರಿಯಾಂಕಾ ಖರ್ಗೆ ಅವರು. ಹಾಗಾಗಿದ್ದಾನೆ ಇದು ಇಷ್ಟು ಅಂದರೆ ಹಿಂದೆಂದೂ ಕೂಡ ಪಥಸಂಚಲನಗಳಿಗೆ ಯಾವುದೇ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಅಡ್ಡಿಪಡಿಸಿರಲಿಲ್ಲ. ಈ ಬಾರಿ ಯಾಕೆ ಈ ಒಂದು ಪ್ರತಿಷ್ಠೆ ಅಂತ ಅನಿಸುತ್ತೆ ತಮಗೆ? ಅಂದರೆ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಾಮಾನ್ಯವಾಗಿ ಮತಿಭ್ರಮಣೆ ಆಗಿರಬೇಕು. ಅಂದರೆ ನಾನು ಈ ರೀತಿ ಪ್ರಚಾರ ತೊಗೊಂಡ್ರೆ ನನ್ನನ್ನು CM ಮಾಡ್ಬೋದು, ಈ ರೀತಿ ಪ್ರಚಾರ ತೊಗೊಂಡ್ರೆ ನಾನು CM ಕ್ಯಾಂಡಿಡೇಟ್ ಅಂತ ಬಿಂಬಿಸ್ಕೋಬೋದು, ನಾನು ಪ್ರಚಾರದ ಚಾಲ್ತಿಯಲ್ಲಿರ್ಬೋದು. ಈಗ ನವೆಂಬರ್ನಲ್ಲಿ ಸರ್ಕಾರ ಬದಲಾಗಬೇಕು, ಮುಖ್ಯಮಂತ್ರಿಗಳು ಬದಲಾಗಬೇಕು ಅನ್ನೋ ಒಂದು ಭಾಳ ದೊಡ್ಡ ಇದು ನಡೆಯುತ್ತೆ. ಆಗ ನಂದು ಒಂದು ಹೆಸರಿರಬೇಕು ಅಂದರೆ ರಾಜ್ಯದಲ್ಲಿ ಅಹಿಂದ ನಾಯಕರೆಲ್ಲ ನನ್ನನ್ನು ಮೆಚ್ಚಬೇಕು, ಯಾರ್ಯಾರು RSSನ ವಿರೋಧಿಗಳಿದ್ದಾರೋ ಅವರೆಲ್ಲ ನನ್ನನ್ನು ಬೆಂಬಲಿಸಲಿ ಅಂತ ಹೇಳಿ ನನ್ನ ಹೆಸರು CMನ ರೇಸ್ನಲ್ಲಿ ಮುಂದಕ್ಕೆ ಬರಲಿ ಅಂತ ಹೇಳಿ ಮತಿಭ್ರಮಣೆಯಿಂದ ಆ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ. RSSನ್ನು ಎದುರಾಕೊಂಡ ಯಾವ ವ್ಯಕ್ತಿಗಳು ಕೂಡ ರಾಜಕೀಯ ಭವಿಷ್ಯವನ್ನು ನಾಶ ಮಾಡ್ಕೊಂಡಿದ್ದಾರೆ ಹೊರತು ರಾಜಕೀಯ ಭವಿಷ್ಯವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. RSS ಏನಾದರೂ ಮನಸ್ಸು ಮಾಡಿ ಪ್ರಿಯಾಂಕಾ ಖರ್ಗೆ ಅವರನ್ನು ನಾವು ಸೋಲಿಸ್ತೀವಿ ಅಂತೇಳಿ ಇದುವರೆಗೂ ಸಂಘ ಯಾವತ್ತೂ ಯಾರ ಸೋಲಿಗಾಗಿ ಕೆಲಸ ಮಾಡಿಲ್ಲ. ನಮ್ಮ ಸಿದ್ಧಾಂತದ ಗೆಲುವಿಗಾಗಿ ಸಂಘ ಕೆಲಸ ಮಾಡಿದೆ. RSSನ ಸಿದ್ಧಾಂತಗಳ ಗೆಲುವಿಗಾಗಿ ಕೆಲಸ ಮಾಡಿದೆ, ಯಾರ ಸೋಲಿಗಾಗಿ ಸಂಘ ಕೆಲಸ ಮಾಡಿಲ್ಲ. ಅಕಸ್ಮಾತ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸೋಲಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಹೊರಟ್ರೆ ನಿಮ್ಮ ಸೋಲು ಕೇವಲ ಯಕಶ್ಚಿತ್ ನಮಗೆ. ಹಾಗಾಗಿ ನಾನೇನು ಸಂಘದ ಪ್ರತಿನಿಧಿ ಅಲ್ಲ, ಆದರೂ ಸಂಘವನ್ನು ತಾಯಿಯಂತೆ ಗೌರವಿಸೋನು. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಮತಿಭ್ರಮಣೆ ಬೇಡ. ನಿಮ್ಮನ್ನೆಂತೂ CM ಇರಲಿ, CM ಜೊತೆಗಿರ್ತಾರಲ್ಲ ಅವರ ಆ ಪೋಸ್ಟಿಗೂ ಕೂಡ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಅದಕ್ಕೆ ಬಹಳ ದೊಡ್ಡ ಇದಿದೆ. ತಂದೆಯವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಸೀಟ್ ಸಿಕ್ಕಿರೋದೇ ಭಾಳ ಪುಣ್ಯ, ನಿಮಗೆ ಸಿಗೋದು ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ವಿಶೇಷವಾಗಿ ನಮ್ಮ ಸಂಘದ್ದು 100ನೇ ವರ್ಷ ಆಗಿದೆ. ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವ್ರದ್ದು 75ನೇ ವರ್ಷ ಹುಟ್ಟುಹಬ್ಬ ಆಗಿರೋ ಪ್ರಯುಕ್ತ ನಮ್ಮ ಬೇಗೂರಿನ ಶ್ರೀಕೃಷ್ಣ ಗೋಶಾಲೆಯಲ್ಲಿ ಈ ನಮ್ಮ ಉಚಿತ ಆಗಿನ ಕಾಲದಿಂದ ಏನು ಆರೋಗ್ಯಕ್ಕೆ ಟ್ರೀಟ್ಮೆಂಟ್ ಇತ್ತು, ಪಂಚಗವ್ಯ ಚಿಕಿತ್ಸೆ, ಅದು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಮಾಡಿ ಅದು ನಮ್ಮ ಮೋದಿಜಿಯವ್ರ ಪ್ರೇರಣೆಯಿಂದ 75ನೇ ವರ್ಷದ್ದು ಪ್ಲಸ್ ಸಂಘದ 100ನೇ ಶತಾಬ್ದಿ ವರ್ಷದಿಂದ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲರಿಗೂ ನಮ್ಮ ದೇಶಿ ತಳಿಗಳು ನಮ್ಮ ಗೋಶಾಲೆನಲ್ಲಿ 26 ತಳಿ ಇದೆ. ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ಒಂದು 35 ತಳಿ ಇದೆ. ಅದರಲ್ಲಿ 26 ತಳಿ ನಾವು ಕಲೆಕ್ಷನ್ ಮಾಡಿದ್ದೀವಿ. ಇನ್ನು ಅದೇ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಗೋಶಾಲೆ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಗೋಗಳ ಬಗ್ಗೆ ತಮಗೆ ಒಲವು ಯಾಕೆ? ಇವತ್ತು ಕೃಷಿಯೇತರ ಅಂದರೆ ಈ ಹೈನುಗಾರಿಕೆಗೆ ಒಂದಷ್ಟು ಜನ ಹಿಂದೆಟ್ಟಾಗ್ತಾರೆ. ಈ ಒಂದು ಹೈನುಗಾರಿಕೆನ ಈ ಥರ ನಗರ ಭಾಗದಲ್ಲಿ ಮಾಡುವಂಥದ್ದು ತುಂಬ ಸವಾಲುಗಳಿದೆ. ಇವತ್ತೇನು ನಮ್ಮ ಬೆಂಗಳೂರು ಸಮೀಪದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಝೂನಲ್ಲಿ ಯಾವ ರೀತಿ ಪ್ರಾಣಿಗಳು ನೋಡ್ತಾ ಇದ್ದೀರೋ ಆ ರೀತಿ ಮುಂದೊಂದು ದಿನ ಗೋಶಾಲೆನಲ್ಲಿ ಹೋಗಿ ಯಾವುದು ನಮ್ಮ ಹಸುಗಳು ಅನ್ನೋದು ನೋಡೋ ಪರಿಸ್ಥಿತಿ ಬರುತ್ತೆ. ಅದು ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಇವತ್ತು ಈ ಬೇಗೂರಲ್ಲಿ ಶ್ರೀ ನಮ್ಮ ಈ ಗೋಶಾಲೆಯಲ್ಲಿ ಒಂದು ಗೋಗೆ ಆಹಾರ ಹಾಕೋದು ಒಂದು ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 1000ಗಿಂತ ಮೇಲ್ಪಟ್ಟು ಜನ ಬಂದಿದ್ದಾರೆ. ಈ ಗೋಶಾಲೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ತುಂಬ ಹತ್ತಿರವಾಗಿದೆ. ನೀವು ಬೇರೆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಸಿಟಿ ಬಿಟ್ಟು ನೀವು 50, 60, 100 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಇದು ಅಷ್ಟು ಭಾಳ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಬೇಗೂರಲ್ಲಿ ನಮ್ಮ ಕೃಷ್ಣಮೂರ್ತಿ ಎಂಬುವರು ಈ ಗೋಶಾಲೆಯನ್ನು ಮಾಡಿದ್ದಾರೆ. ಈ ಗೋಶಾಲೆಯಲ್ಲಿ ಸುಮಾರು ಒಂದು 450ರಿಂದ 500 ಗೋವುಗಳಿದ್ದಾವೆ. ಎಲ್ಲ ತಳಿಗಳು ಗೋವುಗಳಿದೆ, ಎಲ್ಲ ನಮ್ಮ ನಾಟಿ ಹಸುಗಳಿದ್ದಾವೆ. ಸೊ ಇಲ್ಲಿ ಇವರು ಹಾಲು, ನಾಟಿ ಹಸು ಹಾಲು, ಬೆಣ್ಣೆ, ಮೊಸರು ಎಲ್ಲನೂ ಇವರು ತಯಾರು ಮಾಡ್ತಾರೆ. ಹಾಗೆ ಯಾರು ಬೇಕಂದವ್ರಿಗೆ, ಸಾರ್ವಜನಿಕರಿಗೆ ಯಾರು ಅವ್ರಿಗೆ ಆಸಕ್ತಿ ಇದೆ ಅವ್ರಿಗೆ ಇವರು ಮನೆಯವ್ರಿಗೂ ಅವರು ಸಪ್ಲೈ ಮಾಡ್ತಾರೆ. ಸೊ ಇದು ಎಂಥ ಗೋಶಾಲ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಕೃಷ್ಣಮೂರ್ತಿ ಅವರು ತುಂಬ ಹೆಸರುವಾಸಿ ಬೇಗೂರಲ್ಲಿ. ಆಮೇಲೆ ಅವರು ದೊಡ್ಡ ಸಮಾಜ ಕಾರ್ಯಕರ್ತರು. ಯಾರಿಗೂ ಗೊತ್ತಿಲ್ಲದಂಗೆ ಅದು ಎಲೆ ಮೇರೆ ಕಾಯಿ ಇದ್ದಂಗೆ ಆ ಥರ ಇದ್ಕೊಂಡು ಎಲ್ಲ ಸಮಾಜ ಸೇವೆ ಮಾಡ್ತಾರೆ. ಅವರು ತುಂಬ ಹೆಸರುವಾಸಿಗಿದ್ದಾರೆ. ಸೊ ಅವ್ರಿಗೆ ದೇವರು ಇನ್ನೂ ಒಳ್ಳೆ ಶಕ್ತಿ ಕೊಡಲಿ, ಮುಂದೆ ಇದೇ ಥರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಲಿ, ಅವರು ಆರೋಗ್ಯ ಐಶ್ವರ್ಯ ಕೊಡಲಿ ದೇವರು ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ. ನಮ್ಮ ಇವತ್ತು ಗೋಶಾಲೆ ಕಾರ್ಯಕ್ರಮಕ್ಕೆ
ಮಾನ್ಯ ರಾಕೇಶ್ ದುಗ್ಗಾಲ್ಜಿ ಅವರು ಸಹಾಯ ಭಾಳ ಮಾಡಿದ್ದಾರೆ. ವಿಶೇಷವಾಗಿ ಅವರು ನಮ್ಮ ಉಳಿಮಾವು ಮೀನಾಕ್ಷಿ ವೈಷ್ಣವಿ ದೇವಸ್ಥಾನ ಟೆಂಪಲ್ ಒಂದು 28 ವರ್ಷದಿಂದ ನಡೆಸ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ನೀವು ಈಗ ಬೆಂಗಳೂರಲ್ಲಿ ಗೋಶಾಲೆ ಮಾಡ್ತಾಯಿದ್ದೀರಾ, ನಾವು ಎಲ್ಲ ಒಟ್ಟಿಗೆ ಸೇರಿ ಒಂದು ಗೋಶಾಲೆಯಲ್ಲಿ ಗೋಪೂಜೆ ಮಾಡೋಣ. ಬುಧವಾರ ಇತ್ತು ಮೊನ್ನೆ ಗೋಪೂಜೆ, ಅದು ವೀಕೆಂಡು ಭಾನುವಾರ ಮಾಡೋಣ, ಎಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ದೇಶದ ಅಭಿವೃದ್ಧಿ ಮೋದಿಜಿಯವ್ರು ಮಾಡ್ತಾ ಇರೋದ್ರಿಂದ ಅವ್ರ ಹುಟ್ಟುಹಬ್ಬದ ಕಾರ್ಯಕ್ರಮನ ಒಟ್ಟಿಗೆ ಮಾಡೋಣ ಅಂಥೇಳಿ ಇವತ್ತು ವಿಶೇಷವಾಗಿ ಅವ್ರ ಸಹಕಾರದಿಂದ ಕಾರ್ಯಕ್ರಮ ನಡೆದಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆ ಅವರು ಸಹ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಅವರು ಇದ್ರ ಪಾಲ್ದಾರರು. ಇವ್ರು ನಮ್ಮ ರಾಕೇಶ್ ದುಗ್ಗಾಲ್ಜಿ ಅವರು, ಅವ್ರಿಗೂ ದೇವರ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ, ಕಾಪಾಡಲಿ. ನಮ್ಮ ಗೋಶಾಲೆ ಪರವಾಗಿ ಅವ್ರಿಗೆ ಧನ್ಯವಾದಗಳು.